ಶ್ರೀಕೃಷ್ಣ 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 ಯೈರಿಮೇ ಗುರುಬೇ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಃ ತಾ ನಿತ್ಯಂ ಪ್ರಣತೋಸ್ಮ್ಯಹಂ ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ ಮೋಕ್ಷಮೂಲಂ ಗುರೋಃ ಕೃಪಾ. ಭಗವದ್ಗೀತೆಯ 6ನೇ ಅಧ್ಯಾಯದ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. 29ನೇ ಶ್ಲೋಕ ನೋಡಿದ್ವಿ ನಾವು. ಉಪನಿಷತ್ತುಗಳಲ್ಲೂ ಕೂಡ ಈ ಶ್ಲೋಕ ನಾವು ಕಾಣ್ತೇವೆ. ಮತ್ತೊಮ್ಮೆ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥಂ ಆತ್ಮಾನಂ ಅಂದರೆ ಎಲ್ಲ ಜೀವರಾಶಿಯಲ್ಲಿರುವಂತಹ ಆ ಚೈತನ್ಯ ತತ್ವವನ್ನು ಆತ್ಮನಿ ಸರ್ವಭೂತಾನಿ ತನ್ನಲ್ಲಿಯೇ ಕಾಣುವಂಥದ್ದೇನಿದೆ ಅದು ಕೇವಲ ಸಮದರ್ಶಿಗೆ ಮಾತ್ರ ಸಾಧ್ಯ. ಸಮದರ್ಶಿ ಅಂದರೆ ಯಾರು? ಆತ್ಮಜ್ಞಾನಿ. ಸಮವರ್ತಿ ಅಂದರೆ ಯಮ, ಸಮದರ್ಶಿ ಅಂದರೆ ಜ್ಞಾನಿ. ಸಮವರ್ತಿ ಅಂದರೆ ಏನು? ಎಲ್ಲರನ್ನೂ ಅವನು ಕರ್ಕೊಂಡು ಹೋಗ್ತಾನೆ. ಎಲ್ಲರಿಗೂ ಸಾವು ಗ್ಯಾರಂಟಿ. ಸರ್ಕಾರ 5 ಗ್ಯಾರಂಟಿ ಕೊಡ್ಬೋದು, ಆದರೆ ಯಮ ಎಲ್ಲರಿಗೂ ಗ್ಯಾರಂಟಿ. ಅದರಿಂದ ಅವನು ಸಮವರ್ತಿ. ಆದರೆ ಜ್ಞಾನಿ ಯಾರು? ಸಮದರ್ಶಿ. ಎಲ್ಲವನ್ನ ಸಮತ್ವದಿಂದ ಕಾಣ್ತಾನೆ. ಈ ಸಮತ್ವದಿಂದ ಕಾಣುವುದೇನಿದೆಯಲ್ಲ ಇದು ಬಹಳ ಬಹಳ ಮುಖ್ಯವಾದದ್ದು. ಜ್ಞಾನಿಯ ದೃಷ್ಟಿ ಏನಿದೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂದರೆ ನಮಗನಿಸ್ತದೆ ಇದೇನಿದು ಈ ತತ್ವ ಅನ್ನುವಂಥದ್ದು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಲಾವೋತ್ಸೆ ಅಂತ ಒಬ್ಬ ದೊಡ್ಡ ಸಂತ ಚೈನಾದಲ್ಲಿದ್ದ. ಅವ ಕಾಡಿನಲ್ಲಿದ್ದ, ಆನಂದವಾಗಿದ್ದ ಕಾಡಿನಲ್ಲಿ. ಆದರೆ ಎಲ್ಲ ಕಡೆ ಅವನು ಪ್ರಸಿದ್ಧವಾಗಿದ್ದ. ಅವನ ಜ್ಞಾನ ತುಂಬ ಎಲ್ಲೆಡೆ ಪ್ರಸಿದ್ಧಿಯನ್ನು ಪಡೆದಿತ್ತು. ರಾಜ ಬರ್ತಾನೆ. ರಾಜ ಬಂದು ಲಾವೋತ್ಸೆಗೆ ಹೇಳ್ತಾನೆ, ನೀನು ನಮ್ಮ ರಾಜ್ಯದಲ್ಲಿ ಮಂತ್ರಿಯಾಗಬೇಕು. ನಿನ್ನಂಥ ಜ್ಞಾನಿ ಯಾರೂ ಇಲ್ಲ.
ಹೀಗಾಗಿ ನೀನು ಮಂತ್ರಿ ಆಗಬೇಕು ಅಂತ. ಆದರೆ ಲಾವೋತ್ಸೆ ಹೇಳ್ತಾನೆ, ನೋಡು, ಈ ಜ್ಞಾನದ ಆಧಾರದ ಮೇಲೆ ಯಾವ ಒಂದು ಸ್ಥಿತಿಯನ್ನು ನಾನು ತಲುಪಿದ್ದೀನೋ ಅದನ್ನು ಜಗತ್ತು ಒಪ್ಪಲ್ಲ. ಅಷ್ಟು ಮಾತ್ರ ಅಲ್ಲ, ನೀನೇ ಒಪ್ಪಲ್ಲ. ಆದರೂ ನಾನು ಬರ್ತಾನೆ. ಮಂತ್ರಿಯಾಗಿರ್ತಾನೆ. ಮಂತ್ರಿಯಾಗಿ ಆನಂದವಾಗಿರ್ತಾನೆ. ಒಂದು ದಿನ ಒಂದು ಕೇಸ್ ಬಂತು. ಒಬ್ಬ ಕಳ್ಳ ಸಾಹುಕಾರನ ಮನೆಯಲ್ಲಿ ಕದೀತಾನೆ. ಮಂತ್ರಿ ಕೂತಿದ್ದಾನೆ ನ್ಯಾಯಪೀಠದಲ್ಲಿ, ಲಾವೋತ್ಸೆ. ಈ ಕಡೆ ಸಾಹುಕಾರ, ಈ ಕಡೆ ಕಳ್ಳ. ಕಳ್ಳನನ್ನು ಕೇಳ್ತಾನೆ, ನೀನು ಕದ್ದಿದ್ದು ಸರಿಯಾ ಅಂತಾನೆ. ಹೌದು ಅಂತಾನೆ. ಇವನೇನ ಕದ್ದದ್ದು? ಹೌದು ಅಂತಾನೆ. ಲಾವೋತ್ಸೆ ಕೇಳ್ತಾನೆ, ನೀನು ಯಾಕೆ ಕದ್ದೆ? ಅದಕ್ಕವ ಹೇಳ್ತಾನೆ, ನನ್ನ ಹತ್ರ ತಿನ್ನಲಿಕ್ಕಿರಲಿಲ್ಲ, ಹೆಂಡತಿ ಮಕ್ಕಳಿಗೆ ಏನಾದರೂ ಕೊಡಬೇಕಾಗಿತ್ತು, ಇವನ ಮನೇಲಿ ಹೆಚ್ಚಿತ್ತು, ಹೋಗಿ ಕದ್ದೆ ಅಂತಾನೆ. ಅದಕ್ಕೆ ಲಾವೋತ್ಸೆ ಹೇಳ್ತಾನೆ, ಏನು ತಪ್ಪಿದೆ? ಇವನ ಹತ್ರ ಹೆಚ್ಚಿತ್ತು, ಇವನ ಹತ್ರ ಇರಲಿಲ್ಲ, ಹೋಗಿ ತಗೊಂಬಂದ. ಇವನಾಗೆ ಕೊಟ್ಬಿಟ್ಟಿದ್ದಿದ್ರೆ ಅವನು ಕದೀತಾನೆ ಇರಲಿಲ್ಲ. ಹೆಚ್ಚು ಸಂಗ್ರಹಿಸಿರೋದ್ರಿಂದ ಇವನಿಗೆ ಶಿಕ್ಷೆ ಕೊಡಿ ಅಂತ. ಆಗ ಆ ಸಾಹುಕಾರ ಹೋಗ್ತಾನೆ ರಾಜನ ಹತ್ತಕ್ಕೆ, ರಾಜ ನೆಕ್ಸ್ಟ್ ಟರ್ನ್ ನಿಂದೆ. ಯಾಕೆ? ಎಲ್ಲರಿಗಿಂತ ಹೆಚ್ಚಿರೋದು ನಿನ್ನ ಹತ್ರ. ಯೋಚನೆ ಮಾಡಿ ನೀವು. ಅವಾಗ ಹೇಳ್ತಾನೆ, ಥ್ಯಾಂಕ್ ಯು, ನೀವು ವಾಪಸ್ ಹೋಗಿ ಅಂತ. ಮತ್ತೆ ಬ್ಯಾಕ್ ಟು ಸಮದರ್ಶಿ ಸಮಾಜಕ್ಕೆ ತುಂಬ ಕಷ್ಟ. ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು, ವೇದಾಂತ ಸಮಾಜಕ್ಕಲ್ಲ, ವೇದಾಂತ ವ್ಯಕ್ತಿಗೆ. ನನಗೆ ವೇದಾಂತ ಅಷ್ಟೇ, ಸಮಾಜಕ್ಕೆ ವೇದಾಂತವನ್ನು ಆಗಲ್ಲ. ಸಾಧಕ ತನ್ನನ್ನು ತಾನು ಉದ್ಧರಿಸಿಕೊಳ್ಳಲಿಕ್ಕೆ ವೇದಾಂತವೇ ಹೊರತು ಸಮಾಜದಲ್ಲಿ ಎಲ್ಲೆಡೆ ಸಮತ್ವವನ್ನು ತರ್ತೇನೆ ಸಾಧ್ಯವೇ ಇಲ್ಲ, ಸಾಧ್ಯನೇ ಇಲ್ಲ. ಸಮಾಜದಲ್ಲಿ ವರ್ಣಗಳು ಬೇಕು, ಸಮಾಜದಲ್ಲಿ ಆಶ್ರಮಗಳು ಬೇಕು. ಸಮದರ್ಶಿ ಆಗಲಿಕ್ಕೆ ಸಮಾಜದಲ್ಲಿ ಸಾಧ್ಯ ಇಲ್ಲ. ಯೋಚನೆ ಮಾಡಿ. ಇವಾಗ ಒಂದು ಬ್ಯಾಂಕ್ ಒಳಗೆ ಹೋದರೆ ಒಬ್ಬ ಮ್ಯಾನೇಜರ್ ಇದ್ದಾನೆ, ಅಲ್ಲಿ ಒಬ್ಬ ಕ್ಯಾಶಿಯರ್ ಇದ್ದಾನೆ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ, ಒಬ್ಬ ಅಟೆಂಡರ್ ಇದ್ದಾನೆ. ಈ 4 ಜನ ಬ್ಯಾಂಕಲ್ಲಿದ್ದಾರೆ. ಯಾವುದೇ ಆಫೀಸ್ಗೆ ಹೋಗಿ ಮ್ಯಾನೇಜರ್ ಯಾರು? ಅವನಿಗೆ ಇಡೀ ಬ್ಯಾಂಕನ್ನು ಯಾವ ರೀತಿ ನಡೆಸಬೇಕು ಅಂತ ಗೊತ್ತಿದೆ. ಆ ಕ್ಯಾಶಿಯರ್ ಸಹಾಯದಿಂದ ಬ್ಯಾಂಕಿನ ವ್ಯವಹಾರ, ಆ ಅಟೆಂಡರ್ ಸಹಾಯದಿಂದ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಡ್ತಾನೆ. ಇವರಿಗೆ ಪ್ರೊಟೆಕ್ಷನ್ ಯಾರು? ಆ ಸೆಕ್ಯೂರಿಟಿ. ಬ್ಯಾಂಕ್ ನಮಗೆ ಅರ್ಥ ಆಗುತ್ತೆ. ಒಬ್ಬ ಮ್ಯಾನೇಜರ್, ಒಬ್ಬ ಕ್ಯಾಶಿಯರ್ ಅಥವಾ ಅಕೌಂಟೆಂಟ್, ಒಬ್ಬ ಅಟೆಂಡರ್, ಒಬ್ಬ ಸೆಕ್ಯೂರಿಟಿ ಗಾರ್ಡ್. ಇದಕ್ಕೆ ನಾವು ಸಂಸ್ಕೃತ ಶಬ್ದ ಕೊಟ್ಟರೆ, ಮ್ಯಾನೇಜರ್ ಜಾಗದಲ್ಲಿ ಬ್ರಾಹ್ಮಣ ಅಂತ ಕೊಟ್ಟು, ಕ್ಯಾಶಿಯರ್ ಜಾಗಕ್ಕೆ ವೈಶ್ಯ ಅಂತ, ಸೆಕ್ಯೂರಿಟಿ ಗಾರ್ಡ್ಗೆ ಕ್ಷತ್ರಿಯ ಅಂತ, ಅಟೆಂಡರ್ಗೆ ಶೂದ್ರ. ಅಯ್ಯೋ, ಸಮಾಜದಲ್ಲಿ ಇದು ಬೇಕೇ ಬೇಕು, ಬೇಕೇ ಬೇಕು. ಇಲ್ಲಾಂದರೆ ಸಮಾಜ ನಡೆಯಲ್ಲ. ಎಲ್ಲೆಲ್ಲೂ ಸಮತ್ವ ಬರಲ್ಲ. ಕೇವಲ ದೃಷ್ಟಿಕೋನ ಆ ರೀತಿ ಇರಬೇಕಷ್ಟೇ. ನನಗೆ ನನ್ನ ಮನಸ್ಸಿನ ಶಾಂತಿಗಾಗಿ ನಾನು ಸಮದರ್ಶಿ ಆಗಬೇಕೇ ಹೊರತು ಇಡೀ ಸಮಾಜದಲ್ಲಿ ಸಮದರ್ಶಿ ಸಾಧ್ಯ ಇಲ್ಲ. ಯಾರ್ಯಾರು ಸಮದರ್ಶಿ ಅಂತ ಆಗಲಿಕ್ಕೆ ಸಮಾಜದಲ್ಲಿ ತರಲಿಕ್ಕೆ ಹೋದರೂ ಸಮಾಜ ಅವರನ್ನು ರಿಜೆಕ್ಟ್ ಮಾಡ್ತು. ವೀರಶೈವ ಧರ್ಮದಲ್ಲಿ ಬಸವಣ್ಣನನ್ನು ಸಮಾಜ ಒಪ್ಕೊಳ್ಳಿಲ್ಲ. ಯಾಕೆ? ಬಸವಣ್ಣ ಎಲ್ಲರನ್ನೂ ಸಮ ಮಾಡಬೇಕು ಅಂತ ಹೋದದ್ದು, ಒಪ್ಪಲಿಲ್ಲ ಸಮಾಜ. ಆ ಶರಣ ಸಮುದಾಯ ಅನ್ನುವಂಥದ್ದು ಬಸವಣ್ಣ ಆ ಬಸವ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ, ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭು ಶ್ರೀಶೈಲಕ್ಕೆ, ಬಸವಣ್ಣನ ಅಕ್ಕನ ಮಗ ಚೆನ್ನಬಸವಣ್ಣ ಉಳುವಿ ಅಂತ ದಾಂಡೇಲಿ ಹತ್ತಕ್ಕೆ ಬರ್ತಾರೆ. ಎಲ್ಲರೂ ಚದುರು ಹೋಗ್ಬಿಡ್ತಾರೆ. ಸಮಾಜ ಒಪ್ಪಲಿಲ್ಲ, ಒಪ್ಪಲ್ಲ. ಹೀಗಾಗಿ ಸಮದರ್ಶಿ ನಾನಾಗಬೇಕು, ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಪಷ್ಟತೆ ಇರಬೇಕು.
ವೇದಾಂತ ಇಸ್ ಫಾರ್ ಎನ್ ಇಂಡಿವಿಜುವಲ್, ನಾಟ್ ಫಾರ್ ದ ಸೊಸೈಟಿ. ಹಾಗಾದರೆ ಸ್ವಾಮೀಜಿ ನೀವೇನು ಮಾಡ್ತಾ ಇದ್ದೀವಿ? ಆ್ಯಸ್ ಎನ್ ಇಂಡಿವಿಜುವಲ್ ನಾನು ವಿಚಾರ ಮಾಡ್ತಾ ಇದ್ದೀನಿ, ಆ್ಯಸ್ ಎನ್ ಇಂಡಿವಿಜುವಲ್ ನೀವು ಕೇಳ್ತಾ ಇದ್ದೀರ. ಗುರುದೇವ್ ಚಿನ್ಮಯ ಮಿಷನ್ಗೆ 25 ಇಯರ್ಸ್ ಆದಾಗ 1976-77 ಮುಂಬೈಯಲ್ಲಿ ದೊಡ್ಡ ಸೆಲೆಬ್ರೇಷನ್ ಅಂತೆ. ಯಾರೋ ಒಬ್ಬ ಜರ್ನಲಿಸ್ಟ್ ಕೇಳಿದಂತೆ ಗುರುದೇವ್ನ, ಈ 25 ವರ್ಷದ ನಿಮ್ಮ ಪ್ರವಚನದಲ್ಲಿ ಎಷ್ಟು ಜನ ಉದ್ಧಾರ ಆಗಿದ್ದಾರೆ, ಹೌ ಮೆನಿ ಪೀಪಲ್ ಯು ಹ್ಯಾವ್ ರೀಚ್ ಅಂತ ಕೇಳಿದ್ರಂತೆ. ಹೌ ಮೆನಿ ಪೀಪಲ್ ಯು ಹ್ಯಾವ್ ಚೇಂಜ್ಡ್, ಎಷ್ಟು ಜನರನ್ನ ಬದಲಾಯಿಸಿದ್ರ? ಗುರುದೇವ್ ಹೇಳಿದ್ರಂತೆ, ಒಬ್ಬ. ಯಾರದು? ಅದು ಸ್ವಾಮಿ ಚಿನ್ಮಯಾನಂದ. ನಾನು ನನ್ನ ಶ್ರೋತೃಗಳೆಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ದೇ ಹ್ಯಾವ್ ಗಿವನ್ ಮೀ ಅನ್ ಅಪರ್ಚುನಿಟಿ ಟು ಚೇಂಜ್ ಮೈ ಸೆಲ್ಫ್. ಅಷ್ಟೇ. ಆ್ಯಸ್ ಎ ಸ್ಪೀಕರ್ ಐ ಥ್ಯಾಂಕ್ ಯು, ಆ್ಯಸ್ ಎ ಲಿಸ್ನರ್ ಯು ಥ್ಯಾಂಕ್ ಆರ್ಗನೈಸೇಷನ್ ಆರ್ ದ ಸ್ಪೀಕರ್. ಈ ದೃಷ್ಟಿಕೋನ ಬರಬೇಕು. ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಒಬ್ಬ ಅರ್ಚಕ ಅಥವಾ ಪೂಜಾರಿ, ಅವನ ದೃಷ್ಟಿ ಏನಿರಬೇಕು? ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ದೇವರ ಇನ್ನೊಂದು ಪ್ರತಿರೂಪ. ಈ ದೃಷ್ಟಿಕೋನ ಇರಬೇಕು. ನಾನು ಲಾಸ್ಟ್ ಸೆಪ್ಟೆಂಬರ್ಲಿ ಮುಂಬೈಯಲ್ಲಿ ಬ್ರಹ್ಮಚಾರಿಸ್ಗೆ ಕ್ಲಾಸ್ ಮಾಡಬೇಕಾದ್ರೆ ನಾವು ಹೇಗಿರಬೇಕು ಸಮಾಜದಲ್ಲಿ ಅಂದಾಗ ನಾನು ಹೇಳಿದೆ, ನಮ್ಮ ಆಚಾರ್ಯರು ಹೇಳಿದ್ದು ನಮಗೆ ಎರಡೇ. ನಾವು ವೇದಾಂತ ಕೋರ್ಸಲ್ಲಿದ್ದಾಗ ಎರಡೇ, ಯು ಗಾಟ್ ಓನ್ಲಿ 2 ಜಾಬ್ ಟು ಡೂ. ಒಂದು, ಸರ್ವ್ ದ ವಿಷನ್ ಆಫ್ ಗುರುದೇವ್. ಗುರುದೇವರ ಧ್ಯೇಯ ಏನಿದೆ, ಜ್ಞಾನ ಪ್ರಚಾರ. ಅದು ಬಾಲವಿಹಾರ ಇರ್ಬೋದು, ಯುವ ಕೇಂದ್ರ ಇರ್ಬೋದು, ಸ್ಟಡಿ ಗ್ರೂಪ್ ಇರ್ಬೋದು, ದೇವಿ ಗ್ರೂಪ್ ಇರ್ಬೋದು, ಗೀತಾ ಜ್ಞಾನ ಯಜ್ಞ ಇರ್ಬೋದು, ಇದನ್ನು ಮಾಡು. 2, ಸರ್ವ್ ಹಿಸ್ ಡಿವೋಟೀಸ್. ಅವರ ಭಕ್ತರನ್ನು ಸರ್ವ್ ಮಾಡು, ಅಷ್ಟೇ. ಈ ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ಪ್ರಾಬ್ಲಮ್ಮೇ ಬರಲ್ಲ. ಈ ಆ್ಯಟಿಟ್ಯೂಡನ್ನು ನಾವು ಬೆಳೆಸ್ಕೊಳ್ಬೇಕು. ಇದಕ್ಕೆ ಹೆಸರು ಸಮದರ್ಶಿ. ಪ್ರತಿಯೊಬ್ಬ ಭಕ್ತನಲ್ಲೂ ನಾನು ಗುರುದೇವನ್ನ ಕಂಡರೆ, ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನನ್ನು ದೇವರ ಪ್ರತಿರೂಪ ಅಂತ ಕಂಡ್ರೆ ಪ್ರಾಬ್ಲಮ್ಮೇ ಇಲ್ಲ. ಈ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳೋದಕ್ಕೆ ಹೆಸರು ಸಮದರ್ಶನ. ಇದು ನಮಗೆ ಬರಬೇಕು. ನೋಡಿ, ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಹ, ಯಾರು? ಗುರುದೇವ್ ಯಹ ಶಬ್ದಕ್ಕೆ ಕೊಡ್ತಾ ಇದ್ದಂತಹ ಡೆಫಿನೇಷನ್ ಬಹಳ ಸೊಗಸಾಗಿತ್ತು. ಹಿ, ಹೂ ಎವರ್ ಹಿ ಮೇ ಬಿ, ಹಿ ಹೂ. ಯಹ ಅಂದರೆ ಯಾರು? ಅವನು. ಅವನು ಯಾರೇ ಆಗಿರಲಿ, ಅವನು. ಅದು ನಾನಾಗಿರ್ಬೋದು, ನೀವಾಗಿರ್ಬೋದು. ತಪೋವನ್ ಮಹಾರಾಜರಿಗೆ ಈ ಯಹ ಶಬ್ದ ತುಂಬ ಇಷ್ಟ. ಬದ್ರೀಶ ಸ್ತೋತ್ರಂ ನೀವು ತೆಗೆದ್ರೆ, ಯಾಕೆ ನೀವು ತಪೋವನ ಷಟ್ಕಂ ಓದಿದ್ರೆ ಪ್ರತಿ ಸಾಲಿನಲ್ಲಿ ಈ ಯಹ ಶಬ್ದ ಇದೆ. ಅದರ ಒಂದು ವಿಭಕ್ತಿ ರೂಪ ಯಹ ಇರಬಹುದು, ಯಂ ಇರಬಹುದು, ಏನ ಇರಬಹುದು, ಯಸ್ಯ ಇರಬಹುದು. ಈ ಎಲ್ಲ ವಿಭಕ್ತಿಗಳು ಇರ್ತದೆ. ಅಂದರೆ ಅವನು ಯಾರೇ ಆಗಿರಲಿ, ಯೋಚನೆ ಮಾಡಿ. ವ್ಯಾಪ್ತಂ ಜಗದ್ ಏನ, ಅಲ್ಲೇ ಶುರುವಾಗುತ್ತೆ. ಬದ್ರೀಶ ಸ್ತೋತ್ರಮಲ್ಲಿ ನೀವು ನೋಡಿದ್ರೆ ಪ್ರತಿಯೊಂದು ಶ್ಲೋಕದಲ್ಲೂ ಈ ಯಹ ಶಬ್ದ ಇದೆ. ಮಹಾಮಹಿಮ್ನಃ ನಿಜಧಾಮ ಇತ್ತಂ ನೀಚೈ ಪತಿತ್ವಾ ಯಹ ಶುರುವಾಗುತ್ತಲ್ಲ. ಇದು ಯೋ ವಿದ್ಯಾನಾದಿ. ನೆಕ್ಸ್ಟ್ ಶ್ಲೋಕದಲ್ಲಿ ಯಹ ಶುರು ಮಾಡ್ತಾರೆ. ಅವನು ಯಾರೇ ಆಗಿರಲಿ, ಇದು ದೃಷ್ಟಿ. ಯಹ
ಮಾಂ ಪಶ್ಯತಿ ಸರ್ವತ್ರ. ಯಾರು ಒಬ್ಬ ಭಕ್ತ ಆದರೆ, ಒಬ್ಬ ಪೂಜಾರಿ ಆದರೆ ಎಲ್ಲ ಭಕ್ತರಲ್ಲಿ ದೇವರನ್ನು ಕಾಣು. ಒಂದು ಸಂಸ್ಥೆಯಲ್ಲಿ ನೀನು ಆಚಾರ್ಯನೋ, ಪ್ರತಿಯೊಬ್ಬ ಭಕ್ತನಲ್ಲೂ ಗುರುದೇವನ್ನ ಕಾಣು. ಯಾಕೆ? ದೇ ಆರ್ ಬರ್ತಾ ಇರುವುದು ಗುರುದೇವಗಾಗಿ ಬರ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಿಂದ ಇಡೀ ಆರ್ಗನೈಸೇಷನ್ ನಿಂತಿದೆ ಅಲ್ವಾ? ಯೋಚನೆ ಮಾಡಿ ಇವಾಗ. ಯಾರು ಮಾಂ ಪಶ್ಯತಿ ಸರ್ವತ್ರ. ಇಲ್ಲಿ ಮಾಂ ಅಂದರೆ ತನ್ನ ನಿಜ ಸ್ವರೂಪವನ್ನು ಎಲ್ಲರಲ್ಲೂ ಕಾಣ್ತಾನೋ. ನೋಡಿ, ಭಗವದ್ಗೀತೆ ಅನ್ನುವ ಗ್ರಂಥ ಬಹಳ ಸೊಗಸಾದಂತಹ ಗ್ರಂಥ. ಇಲ್ಲಿ ಕೃಷ್ಣ ಅಹಂ ಅಂತಾನೆ, ಮಮ ಅಂತಾನೆ, ಮಾಂ ಅಂತಾನೆ. ಅಲ್ಲಿ ಅಹಂ ಅಂದರೆ ನಾನು ಕೃಷ್ಣ ಅಂತಲ್ಲ, ಅಲ್ಲಿ ಅಹಂ ಅಂದರೆ ಸಚ್ಚಿದಾನಂದ ಸ್ವರೂಪ ಶುದ್ಧ ಚೈತನ್ಯ. ಅದನ್ನು ತಿಳ್ಕೊಳ್ಬೇಕು. ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಯಾವುದೇ ಒಂದು ಶ್ಲೋಕವನ್ನು 3 ದೃಷ್ಟಿಕೋನದಿಂದ ನೋಡಬಹುದು. ಒಂದು ಅಧಿಭೂತ. ಅಧಿಭೂತ ಅಂದ್ರೇನು? ಒಬ್ಬ ವಿಜ್ಞಾನಿ ನೋಡುವ ಶೈಲಿ. ಯಾಕೆ? ಅವನು ಭೌತಶಾಸ್ತ್ರ, ಫಿಸಿಕ್ಸ್ ಅನ್ನೋದಕ್ಕೆ ಭೌತಶಾಸ್ತ್ರ. ಭೂತದಿಂದ ಬಂದಿರುವುದು ಭೌತ. ಪಂಚಮಹಾಭೂತಗಳು ಏನಿದೆ ಅದು ಹಲವಾರು ರೀತಿಯಲ್ಲಿ ಮಾರ್ಪಾಡನ್ನು ಹೊಂದಿದೆ. ಅದಕ್ಕೆ ಭೌತ ಅಂತ ಕರಿತೀವಿ. ಆ ಭೌತ ಅಂದರೆ ಫಿಸಿಕ್ಸ್. ಅವನಿಗೆ ಕಣ್ಣಿಗೆ ಕಾಣಿಸುವುದಷ್ಟೇ ಸತ್ಯ. ಅದು ಒಬ್ಬ ವಿಜ್ಞಾನಿ, ಅಧಿಭೌತಿಕ ದೃಷ್ಟಿ. ಒಬ್ಬ ಭಕ್ತ ಇದ್ದಾನೆ, ಅವನಿಗೆ ಎಲ್ಲವೂ ದೈವ, ಅಧಿದೈವಿಕ ದೃಷ್ಟಿ ಅವನಿಗೆ. ಇನ್ನೊಬ್ಬ ಸಾಧಕ, ಅಧ್ಯಾತ್ಮ ಸಾಧಕ ಇದ್ದಾನೆ, ಅವನಿಗೆ ಅಧ್ಯಾತ್ಮ, ಎಲ್ಲವೂ ನನ್ನಲ್ಲಿಯೇ ಇದೆ. ನಾವು ಸ್ಪಿರಿಚುವಲ್ ಪಾತಲ್ಲಿದ್ದೀವಿ ಅಂದರೆ ನಮ್ಮ ಉದ್ದೇಶ ಏನಿರಬೇಕು? ಎಲ್ಲವೂ ನನ್ನಲ್ಲಿಯೇ ಇದೆ. ಈ ನಾನು ಅಂದರೆ ಯಾರು? ರಮಣ ಮಹರ್ಷಿಗಳು ಶುರು ಮಾಡೋದೇ ಅದನ್ನಲ್ಲ. ಹೂ ಆಮ್ ಐ? ನಾನು ಯಾರು? ಒಂದು ಹೆಸರು ನಾನು ಅಂದ್ಕೊಳ್ತೀನಿ, ಅದು ನಾನಲ್ಲ. ಯಾಕೆ? ಯಾರೋ ಕೇಳ್ತಾರೆ ನಿಮ್ಮ ಹೆಸರೇನು? ನೀವು ಹೇಳ್ತೀರ ರಾಮಸ್ವಾಮಿ ಅಂತ. ಮೈಸೂರಿಗೆ ಹೋಗಿ ಯಾರೋ ಕೇಳ್ತಾರೆ ನಿಮ್ಮ ಹೆಸರೇನು? ಶಿವಸ್ವಾಮಿ ಅನ್ನಿ. ಮಂಗಳೂರಿಗೆ ಹೋಗಿ ಏನು ನಿಮ್ಮ ಹೆಸರು? ಕೃಷ್ಣಸ್ವಾಮಿ ಅನ್ನಿ. ಏನೋ ಒಂದು ಸ್ವಾಮಿ ಅನ್ನಿ. ಅಲ್ಲಿಯ ಜನ ಕರೆಯುವುದೇನನ್ನ? ಅದೇ ಹೆಸರಿಂದಾನೆ. ಹಾಗಾದರೆ ನನ್ನ ಹೆಸರು ಅದ ಅಂದರೆ ಹೆಸರು ಅನ್ನುವಂಥದ್ದೇ ಸುಳ್ಳು. ನಮ್ಮ ಆಸ್ಪತ್ರೆಗೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ನನ್ನ ಹೆಸರು ಹೇಳಿ ಅಂತ ಕೇಳಿ ನೋಡುವ, ಎಲ್ಲೂ ಇಲ್ಲ ಹೆಸರು, ಎಲ್ಲೂ ಇಲ್ಲ. ಹೀಗಾಗಿ ಅಧ್ಯಾತ್ಮದಲ್ಲಿ ನಾನು ಯಾರು ಅಂದಾಗ ಈ ಶರೀರ ನಾನಲ್ಲ, ಈ ಹೆಸರು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ, ಅದರ ಹಿಂದೆ ಇರುವ ಚೈತನ್ಯ ತತ್ವ ನಾನು ಅಂತ ತಿಳಿಯುವುದೇನಿದೆ ಅದು ಅಧ್ಯಾತ್ಮ. ಭಕ್ತನಿಗೆ ಅದು ಸಾಧ್ಯ ಇಲ್ಲ. ಭೌತಶಾಸ್ತ್ರದವನು ಇವಾಗ ಬರ್ತಾ ಇದ್ದಾನೆ. ಎಲ್ಲದರ ಆಧಾರ ಒಂದು ಚೈತನ್ಯ ತತ್ವ ಅಂತ ಬರ್ತಾ ಇದ್ದಾನೆ. ಆ ಚೈತನ್ಯ ತತ್ವ ಒಂದೇ ಅನ್ನುವುದು ಅದ್ವೈತ. ಅದು ಶಂಕರರು. ಅದ್ವೈತ ಅಂದ್ರೇನು? ಅದು ಒಂದೇ. ಯೋ ಮಾಂ ಪಶ್ಯತಿ ಸರ್ವತ್ರ. ತನ್ನನ್ನೇ ಎಲ್ಲೆಡೆ ಕಾಣಬೇಕವ. ಈ ರೀತಿ ಕಾಣ್ತೀಯೋ ಇದು ಅದ್ವೈತ. ಡಿ ವಿ ಜಿಯವರು ಈ ನಮ್ಮ ತ್ರಿಮತಗಳು ಏನಿದೆ, ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ, ಈ ಮೂರಕ್ಕೆ 2 ದೃಷ್ಟಾಂತ ಕೊಡ್ತಾರೆ. ಒಂದು ಭಗವದ್ಗೀತೆಯಲ್ಲಿ ಕೊನೆಯಲ್ಲಿ ಟಿಪ್ಪಣಿಯನ್ನು ಬರೆದಿದ್ದಾರೆ. ಆ ಟಿಪ್ಪಣಿಯಲ್ಲಿ ಒಂದು ರೀತಿ ಕೊಡ್ತಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ರೀತಿ ಕೊಡ್ತಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಏನು ಹೇಳ್ತಾರೆ? ನೀರದಿ ಬ್ರಹ್ಮ ನೀರ್ಗಲ್ ಅನ್ನುತ್ತದೊಂದು ಅಂತ. ಸಿಂಪಲ್, ಸರಳವಾಗಿದೆ. ಸಮುದ್ರ ಅನ್ನುವಂಥದ್ದಿದೆ. ನೀರದಿ ಅಂದರೆ ಸಮುದ್ರ.
ನೀರ್ಗಲ್ ಅಂದರೆ ಐಸ್. ಅದ್ವೈತ ಏನಪ್ಪ ಅಂದರೆ ಸಮುದ್ರ ಮತ್ತು ಐಸ್ ಇದ್ದ ಹಾಗೆ ಅಂತ. ಐಸ್ ಅನ್ನುವಂಥದ್ದೇನು? ಅದು ನೀರೇ. ಆದರೆ ಈ ಪ್ರಕೃತಿಯ ಒಂದು ವಾತಾವರಣದ ಕಾರಣದಿಂದಾಗಿ ಆ ನೀರು ಐಸ್ ಆಗಿದೆ. ಇವಾಗ ಏನಾಗೋಗ್ಬಿಡ್ತೀವಿ, ಐಸ್ ಬೇರೆ ನೀರು ಬೇರೆ ಅಂತೀವಿ. ವಾಸ್ತವದಲ್ಲಿ ಇದೆಯಾ? ಇಲ್ಲ. ಬೇಸಿಗೆ ಬಂದಾಗ ಆ ನೀರ್ಗಲ್ ಅನ್ನುವಂಥದ್ದು ನೀರದಿ ಆಗೋಗುತ್ತೆ. ನಾವು ಮೇಲೆ ಹೋದ ಹಾಗೆ ಮೋದ ಹಾಗೆ ಲ್ಯಾಟಿಟ್ಯೂಡ್ ಅನ್ನುವಂಥದ್ದು ಹೆಚ್ಚಾದ ಹಾಗೆ ಸಮುದ್ರವೇ ಹೆಪ್ಪು ಕಟ್ಟಿಬಿಡುತ್ತೆ. ಸಮುದ್ರ ಅನ್ನುವಂಥದ್ದು ಅದರ ಮೇಲೆ ಆಟ ಆಡ್ತಾರೆ. ನೀವು ರಷ್ಯಾದಲ್ಲಿ ಸೈಬೀರಿಯಾಗೆಲ್ಲ ಹೋದರೆ, ಆ ಸೈಬೀರಿಯಾದಲ್ಲಿ ಬೇಸಿಗೆಯಲ್ಲಿ ಒಂದು 200 ಕಿಲೋಮೀಟರ್ ಈ ಜಾಗದಿಂದ ಆ ಜಾಗಕ್ಕೆ ಹೋಗಬೇಕಾದ್ರೆ, ಆದರೆ ಚಳಿಗಾಲದಲ್ಲಿ ಅಲ್ಲಿಂದ ಅಲ್ಲಿಗೋಗೋಕ್ಕೆ 40 ಕಿಲೋಮೀಟರ್. ಯಾಕೆ? ಇಡೀ ನದಿ, ಆ ಸಮುದ್ರ ಅನ್ನುವಂಥದ್ದು ಒಂದು 4-5 ಮೀಟರ್ ಥಿಕ್ನೆಸ್ ಐಸ್ ಆಗೋಗ್ಬಿಡುತ್ತೆ. ಅದ್ರ ಮೇಲೆ ಲಾರಿ ಹೋಗುತ್ತೆ, ಟ್ರಕ್ ಹೋಗುತ್ತೆ. ಇವಾಗ ಅದು ಗಟ್ಟಿಯಾಗಿದೆಯಾ? ಇಲ್ಲ. ಚಳಿಗಾಲದ ಕಾರಣದಿಂದಾಗಿ ಗಟ್ಟಿಯಾಗಿದೆ, ಬೇಸಿಗೆಗೆ ಮತ್ತೆ ಅದು ನೀರಾಗೋಗುತ್ತೆ. ಕಾಣಿಸ್ತಾ ಇದ್ದರೂ ಕೂಡ ಅದು ಐಸು, ಅದು ನೀರೇ. ಇದಕ್ಕೆ ಹೆಸರು ಅದ್ವೈತ. ಎರಡನೇದು, ಹಾಲಿನಲ್ಲಿ ಇರುವ ತುಪ್ಪದಂತೆ. ಹಾಲಿನ ಪ್ರತಿಯೊಂದು ಕಣದಲ್ಲೂ ತುಪ್ಪ ಇದೆ. ಹಾಲಿನ ಪ್ರತಿಯೊಂದು ಅಂಶ ತುಪ್ಪದಿಂದ ಕೂಡಿದೆ. ಆದರೆ ಆ ತುಪ್ಪ ತೆಗಿಬೇಕಾದ್ರೆ ಹಾಲನ್ನು ಕಾಯಿಸಬೇಕು, ಅದಕ್ಕೆ ಹೆಪ್ಪಾಕಬೇಕು, ಕಡಿಬೇಕು, ಬೆಣ್ಣೆ ಮಾಡಬೇಕು, ಬೆಣ್ಣೆಯನ್ನು ಕಾಯಿಸಬೇಕು, ಆಗ ತುಪ್ಪ. ತುಪ್ಪ ಹೊಸದ ಅಲ್ಲ, ಹಾಲಿನಲ್ಲೇ ಇದೆ. ಹೀಗಾಗಿ ಅಂಶ ಅಂಶಿ, ಇದು ವಿಶಿಷ್ಟಾದ್ವೈತ, ರಾಮಾನುಜರ ಮತ. ಮಮೈವಾಂಶೋ ಜೀವಲೋಕೆ ಜೀವಭೂತ, ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಬರ್ತದೆ. ನನ್ನದೇ ಅಂಶ, ನಾನು ಈಶ್ವರ, ಜೀವ ನನ್ನ ಅಂಶ. ನಾನು ಹಾಲು, ನನ್ನ ಅಂಶವೇ ತುಪ್ಪ. ಇದು ವಿಶಿಷ್ಟಾದ್ವೈತ. ದ್ವೈತ ಅಂದ್ರೇನು? ಪಾಯಸದ ಒಳಗಡೆ ಇರುವ ದ್ರಾಕ್ಷಿ ಗೋಡಂಬಿ. ಆ ದ್ರಾಕ್ಷಿ ಗೋಡಂಬಿ ಯಾವತ್ತೂ ಪಾಯಸ ಆಗೋದೇ ಇಲ್ಲ ಅಲ್ವಾ? ನೀವು ಬಡಿಸಿದ್ರೆ ಮೇಲ್ಮೇಲೆ ಬಡಿಸಿದ್ರೆ ಬರೀ ನೀರೇ ಬೀಳ್ತದೆ, ಕೆಳಗಡೆ ದ್ರಾಕ್ಷಿ ಗೋಡಂಬಿ ಹಾಗೇ ಇರ್ತದೆ. ಸೊ ಅದಕ್ಕೆ ಹೀಗೆ ತಿರುಗಿಸಿ ಬಡಿಸಿದ್ರೆ ದ್ರಾಕ್ಷಿ ಗೋಡಂಬಿ ಸಹಿತವಾಗಿ ಪಾಯಸ ಬರ್ತದೆ. ಆದರೆ ದ್ರಾಕ್ಷಿ ಗೋಡಂಬಿ ಯಾವತ್ತೂ ಪಾಯಸದ ಜೊತೆಲಿ ಒಂದಾಗೋದೇ ಇಲ್ಲ. ಇದು ದ್ವೈತ. ಭಗವದ್ಗೀತೆ ಕೊನೆಯಲ್ಲಿ ಹೇಳ್ತಾರೆ, ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತಾರೆ. ಏನು ಪ್ರಾಕ್ಟಿಕಲ್ ಎಕ್ಸಾಂಪಲ್? ಯಾವುದೋ ಊರಲ್ಲಿ ಒಬ್ಬ ಹುಡುಗ ಇದ್ದ, ಯಾವುದೋ ಊರಲ್ಲಿ ಒಂದು ಹುಡುಗಿ ಇದ್ಲು, ಇಬ್ಬರಿಗೂ ಮದುವೆ ಮಾಡಿದ್ರು. ಮದುವೆ ಮಾಡಾದಮೇಲೆ ಒಂದಷ್ಟು ಸಮಯ ನಾನು ನಾನೇ, ನೀನು ನೀನೇ. ಇದಕ್ಕೆ ಹೆಸರು ದ್ವೈತ. ಒಂದಷ್ಟು ಸಮಯ ಅವರು ಒಟ್ಟಾಗಿ ಬದುಕಿದ ಮೇಲೆ ಇವನಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಶಿ ಈಸ್ ಪಾರ್ಟ್ ಆಫ್ ಮೀ, ನನ್ನ ಜೀವನದಲ್ಲಿ ಒಂದು ಭಾಗ, ಅವಳು ಅರ್ಧಾಂಗಿ, ಇವನು ಅರ್ಧಾಂಗ. ಶಿ ಈಸ್ ಪಾರ್ಟ್ ಆಫ್ ಮೀ, ಹಿ ಈಸ್ ಪಾರ್ಟ್ ಆಫ್ ಮೀ ಅನ್ನುವಂತಹ ಒಂದು ಭಾವ ಬರ್ತದೆ. ಯಾವಾಗ? ಒಂದಷ್ಟು ಸಮಯ ಆದಮೇಲೆ. ನಂತರ ಟುವರ್ಡ್ಸ್ ಎಂಡ್ ನಾನು ನೀನು ಎರಡಿಲ್ಲವೇ ಇಲ್ಲ, ನಾವಿಬ್ಬರೂ ಒಂದೇ. ನಾವು ಮುಂಬೈಯಲ್ಲಿ ಕಲಿತಾ ಇದ್ದಾಗ ನಮ್ಮ ಆಶ್ರಮದಲ್ಲಿ ತುಂಬ ಜನಕ್ಕೆ ಮದುವೆ ಆಗೋದು. ಮದುವೆ ಆದಾಗ ಆ ಹುಡುಗ ಹುಡುಗಿ ಕರ್ಕೊಂಬಂದು ನಮ್ಮ ಸತ್ಸಂಗದಲ್ಲಿ ಕೂಡಿಸಿ ಇವ್ರಿಗೇನಾದರೂ ಉಪದೇಶ ಕೊಡಿ ಅಂತ ಕೇಳೋರು. ನಮ್ಮ ಸ್ವಾಮೀಜಿ ಹೇಳೋರು, ಬ್ರಹ್ಮಚಾರಿಗಳಿದ್ದಾರೆ, ಮದುವೆ ಆಗಿರೋರಿಗೆ ನಾನು ಉಪದೇಶ ಕೊಡಬೇಕು. ನಾವು ಓದ್ತಾ ಇದ್ದಾಗ ಅಂಕಲ್ ಮಣಿ ಅಂತ ಒಬ್ಬರಿದ್ದರು. ಅವರು ರಾಮಾಯಣ ಅನ್ನುವಂಥದ್ದನ್ನು ಕ್ಲಾಸ್ ಮಾಡಿದ್ರು. ರಾಮ ಸೀತೆ ಮದುವೆ ಅನ್ನುವಂಥದ್ದನ್ನು 2-3 ದಿನ ಎಕ್ಸ್ಪ್ಲೈನ್ ಮಾಡಿದ್ರು. ಇನ್ಸ್ಪೈರ್ಡ್ ಆಗಿ ಒಬ್ಬ ಬ್ರಹ್ಮಚಾರಿ ಮದುವೆ ಆಗೋಟೋಗ್ಬಿಟ್ರು.
ಅಷ್ಟು ಎಕ್ಸ್ಪ್ಲನೇಷನ್. ಸಗಧರ್ಮಚಾರಿಣಿ, ಅವರು ತಮಿಳಿಯನ್ನು ಸಗಧರ್ಮಚಾರಿಣಿ ಭವ ಸಗಧರ್ಮಚಾರಿಣಿ ತವ, ಇದನ್ನು ಹೇಳಿ 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 ಇಬ್ಬರು ಇನ್ಸ್ಪೈರ್ಡ್ ಆಗಿ ಹೊಟ್ಟೆ ಹೋಗ್ಬಿಟ್ರು. ಯೋಚನೆ ಮಾಡಿ ನೀವು, ನಮ್ಮ ಆಚಾರ್ಯಜಿ ಕ್ಲಾಸಲ್ಲಿ ಸತ್ಸಂಗದಲ್ಲಿ ಹೇಳೋರು, ಅವರು ತುಂಬ ಚಂದದಲ್ಲಿ ಹೇಳೋರು, ಆ ಕಪಲ್ಸ್ಗೆ ಹೇಳೋರು, ಫಸ್ಟ್ 10 years ಆಫ್ ಯುವರ್ ಮ್ಯಾರಿಡ್ ಲೈಫ್ ಮ್ಯಾಡ್ ಫಾರ್ ಈಚ್ ಅದರ್, ಮ್ಯಾಡ್ ಫಾರ್ ಈಚ್ ಅದರ್. ನೆಕ್ಸ್ಟ್ 10 years ಆಫ್ ಯುವರ್ ಮ್ಯಾರಿಡ್ ಲೈಫ್ ಮೇಡ್ ಫಾರ್ ಈಚ್ ಅದರ್. ರೆಸ್ಟ್ ಆಫ್ ಯುವರ್ ಲೈಫ್ ಓನ್ಲಿ ಫಾರ್ ಈಚ್ ಅದರ್. ಇದೇ ತತ್ವನೇ. ಏನು ಯೋಮಾಂ ಪಶ್ಯತಿ ಸರ್ವತ್ರ ಅಂದರೆ ಏನು? ನಾನು ಬೇರೆ ನೀನು ಬೇರೆ ಅಂತ ಬಿಗಿನಿಂಗಲ್ಲಿ, ನಂತರ ಯು ಆರ್ ಪಾರ್ಟ್ ಆಫ್ ಮೀ, ನಂತರ ಸಮದರ್ಶಿ, ನಾನು ನೀನೇ ನೀನು ನಾನೇ, ಈ ಹಂತಕ್ಕೆ ಹೋಗಬೇಕು. ಯಹ ಮಾಂ ಪಶ್ಯತಿ ಸರ್ವತ್ರ, ಇಡೀ ಜಗತ್ತನ್ನು ನಾನು ಅಂತ ತಿಳಿಲಿಕ್ಕಾಗದ ಇದ್ದರೂ ಅಟ್ಲೀಸ್ಟ್ ನಿನ್ನ ಹೆಂಡತಿ ಮಕ್ಕಳನ್ನಾದರೂ ನಾನು ಅಂತ ತಿಳಿ ಅಲ್ವಾ? ಯಹ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ, ಎಲ್ಲರಲ್ಲೂ ತನ್ನನ್ನೇ ತಾನೇ ಕಾಣಬೇಕು. ನೀವು ಸ್ವಲ್ಪ ವ್ಯಕ್ತಿಯ ಜೊತೆಯಲ್ಲಿ ನಿಕಟ, ಅವನಿಗೆ ಕ್ಲೋಸ್ ಆದರೆ ಸಂಭವ, ನನಗಂತೂ ಅದು ಅನುಭವಕ್ಕೆ ಬರ್ತದೆ. ಯಾರಾದರೂ ಬಂದು ನನಗೆ ತುಂಬ ಗೊತ್ತಿರುವಂಥವರು ಅಥವಾ ಏನಾದರೂ ಒಂದು, ನನಗೆ ಮೊನ್ನೆ ಹೋಗ್ತಾ ಇದ್ದೆ, ಒಂದು ಆಕ್ಸಿಡೆಂಟ್ ಆಗೋಯ್ತು, ಇಲ್ಲಿ ತುಂಬ ಪೆಟ್ಟು ಬಿತ್ತು ಅಂದರೆ ಐ ಫೀಲ್ ಪೇಯ್ನಿಯರ್. ನನಗೆ ಆ ಪೇಯ್ನ್ ಅನಿಸುತ್ತೆ. ಯಾಕೆ? ಬಿಕಾಸ್ ಐ ಆಮ್ ಕ್ಲೋಸ್ ಟು ಹಿಮ್. ಆ ಭಾವ ಅನ್ನುವಂಥದ್ದು ಬರ್ತದೆ, ಆ ಎಮೋಷನ್ ಅನ್ನುವಂಥದ್ದು ಏನಿದೆ, ಯು ಫೀಲ್ ಇಟ್ ಇನ್ ಯುವರ್ ಬಾಡಿ. ಸೊ ಹೀಗಾಗಿ ನನ್ನನ್ನು ಎಲ್ಲರಲ್ಲೂ ಕಾಣುವುದು, ಎಲ್ಲರಲ್ಲೂ ನನ್ನನ್ನು ಕಾಣುವುದು. ಯೋಚನೆ ಮಾಡಿ. ಇವಾಗ ದೃಷ್ಟಿಕೋನ ಏನು? ಒಬ್ಬ ಪೂಜಾರಿ ಪ್ರತಿಯೊಬ್ಬ ಭಕ್ತರನ್ನು ದೇವರು ಅಂತ ಕಾಣುವುದು, ಒಬ್ಬ ಚಿನ್ಮಯ ಮಿಷನ್ ಆಚಾರ್ಯ ಪ್ರತಿಯೊಬ್ಬರನ್ನು ಗುರುದೇವ್ ರೂಪ ಅಂತ ಕಾಣುವುದು. ಇದೇ ಇಲ್ಲಿ ಕೃಷ್ಣ ಹೇಳ್ತಾರೆ. ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ, ಅವನಿಗೆ ನಾನು ಯಾವತ್ತೂ ಇಲ್ಲವಾಗುವುದೇ ಇಲ್ಲ, ನನಗೂ ಅವ ಇಲ್ಲವಾಗುವುದಿಲ್ಲ. ಇದೇ ವೇದಾಂತದ ಅಲ್ಟಿಮೇಟ್. ಯೋಚನೆ ಮಾಡಿ. ಇವಾಗ ಈ ದೃಷ್ಟಿಕೋನ ಅನ್ನುವಂಥದ್ದು ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರ್ತದೆ. ವನಪರ್ವದಲ್ಲಿ ದ್ರೌಪದಿಯನ್ನು ನೋಡಲಿಕ್ಕೆ, ಪಾಂಡವರನ್ನು ನೋಡಲಿಕ್ಕೆ ಕೃಷ್ಣ ಮತ್ತು ಸತ್ಯಭಾಮ ರಥದಲ್ಲಿ ಬರ್ತಾರೆ. ಆಗ ದ್ರೌಪದಿ ಹೇಳ್ತಾಳೆ, ಕೃಷ್ಣ ಮತ್ತು ಸತ್ಯಭಾಮ ಬಂದಿದ್ದಾರೆ, ಅವರಿಗೆ ಊಟ ಮಾಡಬೇಕು, ಒಬ್ಬ ಹೋಗಿ ಬೇಟೆ ಆಡ್ಕೊಂಬ, ಇನ್ನೊಬ್ಬ ಹೋಗಿ ಕಟ್ಟಿಗೆಯನ್ನು ಮುರ್ಕೊಂಬ, ಇನ್ನೊಬ್ಬರಿಗೆ ಹೇಳ್ತಾರೆ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡು. ದ್ರೌಪದಿ ಹೇಳ್ತಾ ಇರ್ತದೆ, ನಕುಲ ಹೋಗಿ ಕಟ್ಟಿಗೆ ತೊಗೊಂಬ, ಸಹದೇವ ಹೋಗ್ಬಿಟ್ಟು ಪ್ರಾಣಿ ಬಳಿ ಬಿಡ್ಕೊಂಬ. ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಹೇಳ್ತಾರೆ, ಎಲ್ಲರೂ ಟಕ್ 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 ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ಸತ್ಯಭಾಮ ನೋಡ್ತಾಳೆ. ಸತ್ಯಭಾಮ ನೋಡಿದಾಗ ಸತ್ಯಭಾಮಗೆ ಅನಿಸುತ್ತೆ, ಅಲ್ಲ ದ್ರೌಪದಿ ಹೇಳಿದಾಗ ಅವಳ 5 ಜನ ಗಂಡಂದ್ರೆ ಕೇಳ್ತಾ ಇದ್ದಾಳಲ್ಲ. ಊಟ ಎಲ್ಲ ಮುಗಿದ ಮೇಲೆ ದ್ರೌಪದಿನ ಕರ್ಕೊಂಡು ಹೋಗ್ತಾಳೆ ಪಕ್ಕಕ್ಕೆ. ಅಲ್ಲ, ಯಾವ ಮಂತ್ರ ಜಪ ಮಾಡಿದ್ಯಾ ನೀನು, ಯಾವ ಲೇಖ್ಯ ತಿನ್ನಿಸಿದ್ಯಾ ನಿನ್ನ ಗಂಡಂದ್ರಿಗೆ, ನೀನು ಹೇಳಿದಾಗ ಇವರಲ್ಲಿ ಮಹಾಭಾರತದಲ್ಲಿ ಇದೆ, ಇದು ವನಪರ್ವದಲ್ಲಿ ಯಾವ ಲೇಖ್ಯ ತಿನ್ನಿಸಿದ್ಯಾ, ನೀನು ಹೇಳಿದಾಗ ಇವರು ಕೇಳ್ತಾ ಇದ್ದಾರಲ್ಲ. ಆಗ ದ್ರೌಪದಿ ಸತ್ಯಭಾಮೆಗೆ ಉಪದೇಶ ಕೊಡ್ತಾಳೆ. ಸೇಮ್ ಏನು? ಯೋಮಾಂ ಪಶ್ಯತಿ ಸರ್ವತ್ರ, ನೀನು ಅವನನ್ನು ಭೇದದಿಂದ ನೋಡಬೇಡ, ಅವನೇ ನೀನು ಅಂತ ನೋಡು ಸಾಕು. ನನಗೆ ಯಾವ ಭೇದವೂ ಇಲ್ಲ ನನ್ನ ಗಂಡಂದಿರಲ್ಲಿ. ಐ ಸಿ ಮೈಸೆಲ್ಫ್ ಇನ್ ದೆಮ್. ಯೋಚನೆ ಮಾಡಿ. ಈ ಭಾವ ಅನ್ನುವಂಥದ್ದು ಬಂದರೆ ಸಮದರ್ಶಿಗಳಾಗ್ತೀವಿ. ಯಾವತ್ತೂ ಕೂಡ ನಮಗೆ ಅವನು ಅದೃಶ್ಯ ಆಗುವುದಾಗಲಿ ಇವನು ಅದೃಶ್ಯ ಆಗುವುದಾಗಲಿ ಇಲ್ಲವೇ ಇಲ್ಲ. ಹೀಗಾಗಿ
ಏನು ಮಾಡಬೇಕು? ಎಲ್ಲರಲ್ಲೂ ನನ್ನನ್ನು ನಾನು ಕಾಣಬೇಕು. ಒಬ್ಬ ಭಕ್ತನೋ ಎಲ್ಲರಲ್ಲೂ ಭಗವಂತನನ್ನು ಕಾಣು. ಒಬ್ಬ ವಿಜ್ಞಾನಿಯು ಎಲ್ಲೆಲ್ಲೂ ಕೂಡ ರಿಯಾಲಿಟಿಯನ್ನು ಕಾಣು. ಇಷ್ಟೇ ಸತ್ಯ, ಬೇರೆ ಇನ್ನೇನಿಲ್ಲ. ಆನಂದವಾಗಿರಬೇಕು, ಇಷ್ಟೇ. ಪ್ರಾಬ್ಲಮ್ಮೇ ಬರಲ್ಲ. ನಮಗೇನಾಗುತ್ತೆ? ನಮ್ಮಲ್ಲಿ ರಾಗದ್ವೇಷ ಶುರುವಾಗುತ್ತೆ. ಅದು ಮನಸ್ಸಿನ ಸಹಜ ಸ್ವಭಾವ. ಬೇಕು ಬೇಡ ಅನ್ನುವಂಥದ್ದು ಮನಸ್ಸಿನ ಸ್ವಭಾವ. ಅದನ್ನು ಬಿಡಲಿಕ್ಕೆ ಆಗೋದೇ ಇಲ್ಲ. ಏನು ಮಾಡು? ಎಲ್ಲರನ್ನ ಪ್ರೀತಿಸು. ನಾನು ಮೊದಲನೇ ದಿನ ಹೇಳಿದ್ನಲ್ಲ, ನಾನು ಕಂಡುಕೊಂಡಂತಹ ಟೆಕ್ನಿಕ್ ಏನು? ಯಾರನ್ನಾದರೂ ನನಗಾಗಲಿಲ್ಲ ಅಂದರೆ ಅವ್ರನ್ನ ತುಂಬ ಹೊಗಳಲಿಕ್ಕೆ ಶುರು ಮಾಡ್ತೀನಿ. ನಾನು ತುಂಬ ಹೊಗಳಲಿಕ್ಕೆ ಶುರು ಮಾಡಿದ್ರೆ ಪ್ರಾಬ್ಲಮ್ಮೇ ಇಲ್ಲ. ಅಷ್ಟೇ ಮಾಡಬೇಕು ಮನಸ್ಸು. ನಂತರ ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಎಷ್ಟು ಸೊಗಸಾಗಿ ಇದನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ನೋಡಿ. ಸರ್ವಭೂತ ಸ್ಥಿತಂ ಯಹ ಮಾಂ. ಮಾಂ ಸರ್ವಭೂತ ಸ್ಥಿತಂ, ನಾನು ಎಲ್ಲರ ಒಳಗೂ ಇದ್ದೇನೆ. ನಾನು ಚೈತನ್ಯ ತತ್ವ ಪ್ರತಿಯೊಂದು ಜೀವಿಯಲ್ಲೂ ಇದ್ದೇನೆ. ಅಣು ರೇಣು ತೃಣ ಕಾಷ್ಟ ಎಲ್ಲವೂ ಗೋವಿಂದ, ಎಲ್ಲವೂ ಅಹಂ, ನಾನೇ. ಅದೇ ನಾನು. ಭಜತಿ, ಭಜತಿ ಅಂದರೆ ಏನು? ಭಜ ಸೇವಾಯಾಮ್, ಸೇವಿಸುವುದು, ಅವರನ್ನು, ಅವರ ಸೇವೆಯನ್ನು ಮಾಡುವುದು, ಅವರನ್ನು ದೈವವಂತ ಕಾಣುವುದು, ಅವರನ್ನು ನಾನು ಅಂತ ತಿಳಿಯುವುದು. ಅಂದ್ರೇನು? ಏಕತ್ವ ಅನ್ನುವಂಥದ್ದು ಬರಬೇಕು, ನಾನತ್ವ ಅನ್ನುವಂಥದ್ದು ಹೋಗಬೇಕು. ಆ ಏಕತ್ವ ಅನ್ನುವಂಥದ್ದು ಬಂದರೆ ಏಕತ್ವಂ ಆಸ್ಥಿತಃ, ನಾನು ಒಬ್ಬನೇ ಪ್ರತಿಯೊಬ್ಬರಲ್ಲೂ ಇದ್ದೇನೆ. ಸರ್ವಭೂತ ಸ್ಥಿತಂ ಮಾಂ ಯಹ ಭಜತಿ ಸಹ ಅವನು ಸರ್ವತಾ ವರ್ತಮಾನೋಪಿ ಸಯೋಗಿ ಮಯಿ ವರ್ತತೆ. ಅವನು ಯಾವಾಗಲೂ ನಾನೇ ಆಗಿರ್ತೇನೆ, ನನ್ನನ್ನೇ ಹೊಂದುತ್ತಾನೆ. ನನಗೂ ಅವನಿಗೂ ಯಾವ ಭೇದವೂ ಇಲ್ಲ. ಇಷ್ಟೇ. ದೃಷ್ಟಿ ಬದಲಾಗಬೇಕು. ಅಲೆ ನಾನಾದರೆ ಇನ್ನೊಂದು ಅಲೆಯ ಜೊತೆಯಲ್ಲಿ ನನಗೆ ದ್ವೇಷ. ನೀರಾದರೆ ಎಲ್ಲ ಅಲೆಗಳು ನನ್ನದೇ, ಎಲ್ಲ ಅಲೆಗಳು ನನ್ನದೇ. ಸಿದ್ದಯ್ಯ ಪುರಾಣಿಕರು ಅವರ ವಿಚಾರ ಬಹಳ ಸೊಗಸು. ಒಂದು ಕಲ್ಲೋಲ ಮಾಲೆ ಅಂತ ಒಂದು ಸಣ್ಣ ಕೃತಿ ಬರೆದಿದ್ದಾರೆ, ಪದ್ಯದ ರೂಪದಲ್ಲಿವೆ. ಅಲ್ಲಿ ಅವರು ಜಗತ್ತನ್ನು ನೋಡುವ ದೃಷ್ಟಿ ಎಷ್ಟು ಸೊಗಸಾಗಿ ಹೇಳ್ತಾರೆ. ಜಗವೇ ದೇಗುಲ, ಜೀವ ದೇವನು, ಜೀವನವೇ ಆರಾಧನೆ. ಈ ಜಗತ್ತು ಅನ್ನುವಂಥದ್ದೇ ದೇವಸ್ಥಾನ. ಜೀವ ಯಾರಿದ್ದಾನೆ ಅವನೇ ದೇವರು. ನಾವು ಬದುಕಿದರೆ ಈ ಜಗತ್ತಿನಲ್ಲಿ ಅದೇ ದೇವರಿಗೆ ನಾವು ಕೊಡುವಂತಹ ಪೂಜೆ, ಆರಾಧನೆ. ಜಗವೇ ದೇಗುಲ, ಜೀವದೇವನು, ಜೀವನವೇ ಆರಾಧನೆ. ಹಗಲು ದೀಪವು, ರಾತ್ರಿ ಅಕ್ಷತೆ, ಗೈದುದೆಲ್ಲವೂ ಸಾಧನೆ. ಹಗಲು ಏನಿದೆ ಅದೇ ದೇವರಿಗೆ ದೀಪ, ರಾತ್ರಿ ಏನಿದೆ ನಕ್ಷತ್ರಗಳು ಅವೇ ಅಕ್ಷತೆ. ನಾವು ಏನು ಮಾಡ್ತೀವೋ ಅದೇ ಸಾಧನೆ. ಯೋಚನೆ ಮಾಡಿ. ಅವ್ರು ಹೇಳ್ತಾರೆ ಪಂಚಮಹಾಭೂತಗಳನ್ನು ತೆಗೆದುಕೊಳ್ತಾರೆ. ಪಂಚಮಹಾಭೂತಗಳನ್ನು ತೆಗೆದುಕೊಂಡು ಹೇಳ್ತಾರೆ, ಅಗ್ನಿ, ಅಗ್ನಿ ಏನು ಮಾಡ್ತದೆ? ಎಲ್ಲವನ್ನ ಸುಡ್ತದೆ. ನೀವು ಸಿಹಿ ಸೌದೆ ಹಾಕಿ ಸುಡ್ತದೆ, ಕಹಿ ಸೌದೆ ಹಾಕಿ ಸುಡ್ತದೆ. ಅದು ಮಲಿನವಾಗುವುದಿಲ್ಲ ಅಥವಾ ಶುದ್ಧವಾಗುವುದಿಲ್ಲ, ಪುಣ್ಯವಾಗುವುದಿಲ್ಲ, ಸಿಹಿಯಾಗುವುದಿಲ್ಲ. ಜ್ಯೇಷ್ಠ ಮಧು ಅಂತ ಒಂದು ಕಡ್ಡಿ ಸಿಗ್ತದೆ, ಅದು ಬಾಯಲ್ಲಿ ಹಾಕ್ಕೊಂಡ್ರೆ ಸ್ವೀಟ್, ಕೆಮ್ಮು ಬಂದಾಗ ಜ್ಯೇಷ್ಠ ಮಧು ತಿಂತೇವೆ.
ಕೆಮ್ಮು ಅನ್ನುವಂಥದ್ದನ್ನು ಕಡಿಮೆ ಮಾಡ್ತದೆ. ಆಯುರ್ವೇದ ಅಂಗಡಿಗೆ ಹೋಗ್ಬಿಟ್ಟು ಜ್ಯೇಷ್ಠ ಮಧು ಕೊಡು ಅಂದರೆ ಕೊಡ್ತಾರೆ. ಕಡ್ಡಿಗೆ ಬಾಯೆಲ್ಲ ಕೊಟ್ಟರೆ ಸ್ವೀಟ್ 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 ಇರ್ತದೆ, ಕೆಮ್ಮು ಕಡಿಮೆ ಆಗುತ್ತೆ. ಏನದು? ಸೌದೆ. ಗಾಳಿ, ಗಾಳಿ ಏನು? ಅದು ದುರ್ಗಂಧವನ್ನೂ ಬೀಸ್ತದೆ, ಸುಗಂಧವನ್ನೂ ಬೀಸ್ತದೆ. ದುರ್ಗಂಧ ಬಂದಾಗ ಒಂದು ರೀತಿಯಲ್ಲಿ ಬೇಡ ಅನ್ನಲ್ಲ, ಸುಗಂಧ ಬಂದಾಗ ಬೇಕು ಅನ್ನಲ್ಲ. ಆಕಾಶ, ಬೆಳಕು ಬರ್ತದೆ, ಕತ್ತಲು ಬರ್ತದೆ. ನೀರು, ಪೂಜೆ ಮಾಡಿದಾಗ ನಾನು ಪವಿತ್ರವಾದೆ, ಕಸವನ್ನು ತೊಳೆದಾಗ ಅಯ್ಯೋ ನಾನು ಹಾಳಾದೆ ಅನ್ನಲ್ಲ. ಪೃಥ್ವಿ, ನಾನು ನಡೆದಾಗ ದುಃಖ ಪಡೋದಿಲ್ಲ, ನಮಸ್ಕಾರ ಮಾಡಿದಾಗ ಹಿಗ್ಗೋದಿಲ್ಲ. ಸಿದ್ಧಯ್ಯ ಪುರಾಣಿಕರು ಕೇಳ್ತಾರೆ, ನೀನು ಕೂಡ ಪಂಚಮಹಾಭೂತಗಳಿಂದಾನೇ ಬಂದಿದ್ದೀಯ, ನೀನು ಯಾಕೆ ಹಿಗ್ಗಬೇಕು, ನೀನು ಯಾಕೆ ಕುಗ್ಗಬೇಕು? ಯೋಚನೆ ಮಾಡಿ. ಇವಾಗ ಆ ಪಂಚಮಹಾಭೂತಗಳ ಗುಣಗಳು ನನ್ನಲ್ಲೂ ಇದೆ. ಅಗ್ನಿ ನನ್ನಲ್ಲಿದೆ, ಗಾಳಿ ನನ್ನಲ್ಲಿದೆ, ಪೃಥ್ವಿ ನನ್ನಲ್ಲಿದೆ, ಜಲ ನನ್ನಲ್ಲಿದೆ. ಯಾಕೆ ನಾನು ಕುಗ್ಗಬೇಕು? ನಾನು ಸಚ್ಚಿದಾನಂದ ಸ್ವರೂಪ ಶುದ್ಧ ಚೈತನ್ಯ ಅಂತ ತಿಳಿದ್ರೆ ಮುಗಿತಲ್ವ? ಅದನ್ನೇ ಹೇಳೋದು. ಆ ಯೋಗಿ ಎನ್ನುವಂಥವನು ಸರ್ವತಾ ವರ್ತಮಾನ ಅಪಿ ಮೈ ವರ್ತತೆ, ಯಾವಾಗಲೂ ಕೂಡ ಅವನು ನನ್ನಲ್ಲೇ ಇರ್ತಾನೆ, ನನ್ನ ಸ್ವರೂಪವೇ ಆಗ್ತಾನೆ. ಇದು ವೇದಾಂತದ ಅತ್ಯುನ್ನತವಾದಂತಹ ಉಪದೇಶ. ಈ ಸ್ಥಿತಿಯನ್ನು ಪ್ರತಿಯೊಬ್ಬರೂ ತಲುಪಬೇಕು. ಇದು ಶಾಸ್ತ್ರ. ಹೀಗಾಗಿ ಆ ಭಗವದ್ಗೀತೆಯನ್ನು ಅಧ್ಯಾತ್ಮದ ದೃಷ್ಟಿಯಿಂದ ನೋಡ್ಬೋದು, ಅಧಿದೈವಿಕ ದೃಷ್ಟಿಯಿಂದ ನೋಡ್ಬೋದು, ಅಧಿಭೌತಿಕ ದೃಷ್ಟಿಯಿಂದ ನೋಡ್ಬೋದು. ಭಗವದ್ಗೀತೆ ಅಲ್ಲ, ಯಾವುದೇ ಶ್ಲೋಕ ತೆಗೆದುಕೊಳ್ಳಿ, ಈ ಮೂರು ದೃಷ್ಟಿಕೋನ ನಮಗೆ ಸಾಧ್ಯ. ಅಧ್ಯಾತ್ಮದ ದೃಷ್ಟಿಯಿಂದ ನೋಡ್ಬೋದು, ಒಬ್ಬ ಭಕ್ತನಾಗಿ ನೋಡ್ಬೋದು, ಒಬ್ಬ ವಿಜ್ಞಾನಿಯಾಗಿ ಗೀತಾ ಶ್ಲೋಕಗಳನ್ನು ನೋಡ್ಬೋದು. ಆದರೆ ಅಧ್ಯಾತ್ಮ ಅನ್ನುವಂಥದ್ದು ನನ್ನ ಹತ್ತಿರಕ್ಕೆ ಕರ್ಕೊಂಡು ಬರ್ತದೆ. ಹೀಗಾಗಿ ಅಧ್ಯಾತ್ಮ, ಆ ಸ್ಪಿರಿಚುವಾಲಿಟಿ ಅನ್ನುವಂಥದ್ದು ಏನು ಮಾಡ್ತದೆ? ಪ್ರತಿಯೊಂದು ಶ್ಲೋಕವನ್ನು ಹೊಸ ದೃಷ್ಟಿಕೋನ ಕೊಡ್ತದೆ. ನನಗೆ ನೋಡುವ ಸಾಮರ್ಥ್ಯ ಇದೆ. ಆ ನೋಡುವ ಸಾಮರ್ಥ್ಯವನ್ನು ನಾನು ಎಷ್ಟು ಎತ್ತರಕ್ಕೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು. ಅದು ನಮಗೆ ಬೇಕಾಗಿರೋದು. ಹೀಗಾಗಿ ಎಲ್ಲೆಲ್ಲಿ ನನ್ನನ್ನೇ ಕಾಣಬೇಕು. ಅದನ್ನು ಈ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಏನು? ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಹೇ ಅರ್ಜುನ, ಅರ್ಜುನ ಅಂದರೆ ರುಜುತ್ವಾತ್ ಅರ್ಜುನ, ಯಾರು ನೇರ ನುಡಿ, ಸ್ಟ್ರೈಟ್ ಫಾರ್ವರ್ಡ್. ರುಜು ಸ್ವಭಾವ ಅಂದರೆ ಸ್ಟ್ರೈಟ್. ಹೇ ಅರ್ಜುನ, ಯಹ ಆತ್ಮೌಪಮ್ಯೇನ, ನಾನು ನನ್ನನ್ನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ಪ್ರೀತಿಯಿಂದ. ಆತ್ಮೌಪಮ್ಯೇನ ಅಂದರೆ ನನ್ನಂತೆ, ನನ್ನಂತೆ ಸರ್ವತ್ರ ಎಲ್ಲೆಡೆಯಲ್ಲೂ ಸಮಂ ಪಶ್ಯತಿ. ನಾನು ನನ್ನನ್ನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿ ಎಲ್ಲರೆಡೆಯೂ, ಎಲ್ಲರ ಜೊತೆಯಲ್ಲೂ ಇರುವುದಾದರೆ ಅದು ಸುಖ ಆಗಿರಲಿ ದುಃಖ ಆಗಿರಲಿ, ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ನನಗೆ ಅವನು ತುಂಬ ತುಂಬ ಇಷ್ಟ, ನನಗೆ ಅವನು ಶ್ರೇಷ್ಠ, ಅವನು ಶ್ರೇಷ್ಠ ನನಗೆ. ಯೋಚನೆ ಮಾಡಿ. ನನಗೆ ಇನ್ನೂ ನೆನಪು, ನಾನು ಬಾಲ್ಯದಲ್ಲಿ ಇದ್ದಾಗ, ನಾನು 3 ವಯಸ್ಸಲ್ಲಿದ್ದಾಗ, ನಮ್ಮ 3ನೇ ಕ್ಲಾಸಲ್ಲಿದ್ದಾಗ ಅಪ್ಪ ತೀರೋಗಿದ್ದು. ಆದರೆ ನೆನಪಿರೋದು 2, 3ನೇ ಕ್ಲಾಸಲ್ಲಿದ್ದಾಗ. ಹಳ್ಳಿಯಲ್ಲಿದ್ದಾಗ ಯಾರಾದರೂ ಮಕ್ರಿಯಲ್ಲಿ ಸೀಬೆಹಣ್ಣು ಅಥವಾ ನಮ್ಮಲ್ಲಿ ಇಲ್ಲದೇ ಇರುವಂಥದ್ದು ಏನಾದರೂ ಹಣ್ಣು ತಂದರೆ ಕರೆಯೋದು, ಇಡೀ ಸೀಬೆಹಣ್ಣು ಎಷ್ಟಿದೆ ಅಂತ ಹೇಳೋದು. ಸ್ವಾಮಿ ಇದರಲ್ಲಿ ಒಂದು 50 ಇದೆ, ಲೆಕ್ಕ ಹಾಕೋದು, ಎಷ್ಟು ದುಡ್ಡು ಕೊಟ್ಬಿಡೋದು. ಮನೆಯಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಸಣ್ಣ ಮಗುವಿಂದ ಹಿಡಿದು ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ 5 ಹಂಚ್ಬಿಡೋದು. ಅಮ್ಮ ಕೊಡ್ತಾ ಇರಲಿಲ್ಲ, ಕಿತ್ಕೊಂಡ್ಬಿಡೋರು ವಾಪಸ್ಸು.
ಆದರೆ ನಮ್ಮಪ್ಪ ಎಲ್ರಿಗೂ ಕೊಟ್ಬಿಡೋರು ಐದೇ ತೊಗೊಬಿಡು. ಆ ಸಮಭಾವ ಅನ್ನುವಂಥದ್ದು ಇದೆಲ್ಲ ಅದು ತಲೆ ಒಳಗಡೆ ಬರಬೇಕು. ಎಲ್ಲರೂ ಒಂದೇ. ಈ ಭಾವ ಬರುವುದು ತುಂಬ ಕಷ್ಟ. ದೇವರು ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ ಅನ್ನೋದು ಇದಕ್ಕೆ. ಯಾಕೆ? ನಿಂಗೆ ಆಗಲ್ಲ, ಆಗ್ಬರಲ್ಲ, ಸುಮ್ಮನೆ ಎಲ್ಲರನ್ನು ಒಂದೇ ಭಾವದಿಂದ ನೋಡುವಂಥದ್ದು ಇದೆಯಲ್ಲ, ಇದು ಬಹಳ ಬಹಳ ಮುಖ್ಯ. ನಮ್ಮಲ್ಲಿ ಏನಾಗೋಗುತ್ತೆ ಅಂದರೆ ಈ ಸಮಭಾವ ಅನ್ನುವಂಥದ್ದು ತುಂಬ ಕಷ್ಟ. ಅದು ಕೇವಲ ಜ್ಞಾನದಿಂದ ಅಷ್ಟೇ ಬರಲಿಕ್ಕೆ ಸಾಧ್ಯ. ಯಾಕೆ? ನಾನೇ ಎಲ್ಲವೂ. ಮರಳುಮನಿಯ ಕಗ್ಗದಲ್ಲಿ ಹೇಳ್ತಾರೆ ಡಿ.ವಿ.ಜಿ, ನಾನು ನೀನಾದಂದು ನೀನೆಲ್ಲರಾದಂದು. ನಾನು ನೀನಾಗಬೇಕು, ನೀನು ಎಲ್ಲವಾಗಬೇಕು. ಜ್ಞಾನ ಪರಿಪೂರ್ಣವೆಲ್ಲೋ ಮರುಳ ಮುನಿಯ ಅಂತಾರೆ. ಜ್ಞಾನ ಪರಿಪೂರ್ಣವಾಗುವುದು ಯಾವಾಗ ಅಂದರೆ ನಾನು ನೀನಾಗಬೇಕು, ನೀನೆಲ್ಲರ ಏನೊಂದು ಹೊರಗೆನ್ನ ಕಣ್ಣಿಗೆ ಕಾಣದಿರದಂದು. ನನ್ನ ಕಣ್ಣಿಗೆ ಇನ್ನೊಂದು ಇಲ್ಲ ಅನ್ನಬಾರ್ದು, ಇನ್ನೊಂದಿಲ್ಲ, ಜ್ಞಾನ ಪರಿಪೂರ್ಣವೆಲ್ಲೋ. ಈ ಭಾವಕ್ಕೆ ನಾವು ಹೋಗಬೇಕು. ಮರುಳ ಸಿದ್ಧ ಅಂತ ಸಿದ್ಧಯ್ಯ ಪುರಾಣಿಕರು ಕಗ್ಗದಂತೆಯೇ ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಗುಡಿಗೆ ನಾನು ಯಾಕೆ ಹೋಗಲಿ, ನಡೆದಾಡುವ ಗುಡಿಗಳು ಅನ್ನುವಂಥದ್ದು ಕೋಟ್ಯಾನುಕೋಟಿ ಇರಬೇಕಾದ್ರೆ ಒಡಲೆ ದೇವಾಲಯ ಜೀವನೇ ದೇವ ಮರುಳ ಸಿದ್ಧ ಅಂತಾರೆ. ನನಗೆ ನಡೆದಾಡುವ ಜನನೇ ದೇವಾಲಯವಿದ್ದ ಹಾಗೆ. ಅದೇನು ಅವರ ಸ್ವಂತ ತಾಟಲ್ಲ, ಉಪನಿಷತ್ ಹೇಳ್ತದೆ, ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲೋ ಶಿವ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಇದು ಉಪನಿಷತ್ ಮಾತು. ಈ ದೇಹ ಅನ್ನುವುದೇ ದೇವಾಲಯ, ಇಲ್ಲಿರುವ ಜೀವ ಅನ್ನುವಂಥವನೇ ಶಿವ. ಅಜ್ಞಾನ ಅನ್ನುವಂತಹ ನಿರ್ಮಾಲ್ಯವನ್ನು ತೆಗೆದಾಕು, ಆವಾಗ ಅವನೇ ನಾನು, ನಾನೇ ಅವನು. ಈ ಭಾವ ಬರುವುದೇನಿದೆ ಅದು ಬಹಳ ಬಹಳ ಮುಖ್ಯ. ಇಷ್ಟು ಉಪದೇಶ ಅನ್ನುವಂಥದ್ದು ಕೃಷ್ಣ ಮಾಡಿದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಹೇ ಮಧುಸೂದನ, ಹೇ ಮಧು ಅನ್ನುವಂತಹ ರಾಕ್ಷಸನನ್ನು ಕೊಂದಂತಹ ಹೇ ಮಧುಸೂದನ, ಯಹ ಏನೊಂದು ಯೋಗ, ಈ ಯೋಗ ಅನ್ನುವಂಥದ್ದು ತ್ವಯಾ ನಿನ್ನಿಂದ, ಸಾಮ್ಯೇನ ಒಂದು ಸಮಭಾವದಿಂದ, ಎಲ್ಲೆಡೆಯಲ್ಲೂ ಸಮತ್ವವನ್ನು ಕಾಣಬೇಕು, ಎಲ್ಲೆಡೆಯಲ್ಲೂ ನಿನ್ನನ್ನು ನೀನು ಕಾಣಬೇಕು. ಆತ್ಮವು ಪಮ್ಯೇನ ಸರ್ವತ್ರ. ಈ ರೀತಿ ಏನೊಂದು ಇಲ್ಲಿಯ ತನಕ ಹೇಳಿದಲ್ಲ ನೀನು, ಅದು ಚಂಚಲತ್ವಾತ್ ಅಹಂ ಏತಸ್ಯ ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ. ನೀನು ಹೇಳಿದ್ದೇನೋ ಕರೆಕ್ಟು, ಆದರೆ ಈ ನನ್ನ ಚಂಚಲವಾದ ಮನಸ್ಸಿದೆಯಲ್ಲ, ಇದನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ. ನೀನು ಎಷ್ಟೇ ಹೇಳು ಎಲ್ಲ ಕಡೆಯಲ್ಲೂ ಒಂದನ್ನೇ ಕಾಣುವಂತ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನಾನು ಇನ್ನು ಪಕ್ವವಾಗಿಲ್ಲ ಅಷ್ಟೇ. ಜಗತ್ತು ಸರಿ ಇಲ್ಲ ಅಂತಲ್ಲ, ಜಗತ್ತು ಅಗ್ನಸ್ಯ ವಿಘ್ನಸ್ಯ ಚ ವಿಶ್ವಮಸ್ತಿ. ರಮಣ ಮಾಸ್ಟರ್ಗಳು ಹೇಳಿದರು, ಅಜ್ಞಾನಿಗೂ ಇದೇ ಜಗತ್ತು, ವಿಜ್ಞಾನಿಗೂ ಇದೇ ಜಗತ್ತು. ಎಷ್ಟು ಸೊಗಸಾಗಿದೆ ನೋಡಿ ಜಗತ್ತನ್ನುವಂಥದ್ದು. ನನಗೆ ಫುಟ್ಬಾಲ್ ಅಂದರೆ ಇಷ್ಟ, ಯಾವುದೋ ಒಂದು ಟೀಮ್ ಅಂದರೆ ತುಂಬ ಇಷ್ಟ. ಆ ಟೀಮ್ ಸೋತೋಯ್ತು, ದುಃಖವೋ ದುಃಖ, ದುಃಖವೋ ದುಃಖ. ಯಾರಿಗೆ? ನನಗೆ. ನನ್ನ ಮನೆಯಲ್ಲಿ ಇನ್ನೊಬ್ಬನಿಗೆ ಏನೋ ಅಂದುಕೊಂಡಿದ್ದ,
ಅದು ಆಗೋಗ್ಬಿಡ್ತು. ಅವನಿಗೆ ಖುಷಿಯೋ ಖುಷಿ, ಒಂದೇ ಮನೆ. ನಾನು ದುಃಖದಲ್ಲಿದ್ದೀನಿ, ಇನ್ನೊಬ್ಬ ಸುಖದಲ್ಲಿದ್ದಾನೆ. ಸುಖ ದುಃಖ ಪ್ರಪಂಚದಲ್ಲಿದೆಯೋ? ಇಲ್ಲ. ಸುಖ ದುಃಖ ನನ್ನ ಒಳಗಡೆ ಇದೆ. ಸುಖ ದುಃಖ ಇರೋದು ನನ್ನ ಒಳಗಡೆ. ನಾನು ಸುಖಿಯಾಗಿ ಬೇಕಾದರೂ ಇರಬಹುದು, ದುಃಖಿಯಾಗಿ ಬೇಕಾದರೂ ಇರಬಹುದು. ಈ ಪ್ರಕೃತಿ ಅನ್ನುವಂಥದ್ದು ಇದೆಯಲ್ಲ, ಈ ಪ್ರಕೃತಿ ಅನ್ನುವಂಥದ್ದು ಯಾವಾಗಲೂ ಒಂದೇ ರೀತಿ ಇರ್ತದೆ. ನಾನು ಯಾವ ರೀತಿ ನೋಡ್ತೀನೋ, ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇದೆ, 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅಂತ. ಆ ಪುಸ್ತಕದಲ್ಲಿ ಆ ಬರೆದಿರುವಂತಹ ವ್ಯಕ್ತಿ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾನೆ. ಒಂದು ಶಾಲೆಯಲ್ಲಿ 50 ಜನ ಇರ್ತಾರೆ. 25 ಜನರಿಗೆ ಕಣ್ಣು ಮುಚ್ಕೊಳ್ಳಿ ಅಂತಾನೆ. 25 ಜನರಿಗೆ ಒಂದು ಚಿತ್ರ ತೋರಿಸ್ತಾನೆ. ಯಾರಿದು ಅಂತ ಕೇಳ್ತಾನೆ. ಆ ಹುಡುಗರೆಲ್ಲ ಹೇಳ್ತಾರೆ, ಇದು ಒಬ್ಬ ಮುದುಕಿ. ಎಷ್ಟು ವಯಸ್ಸು ಇವಳಿಗೆ? ಒಂದು 80 ವರ್ಷ ವಯಸ್ಸಾಗಿರ್ಬೋದು. ಚಿತ್ರ ಸಹಿತನೇ ಕೊಡ್ತಾನೆ ಆ ಪುಸ್ತಕದಲ್ಲಿ, 80 ವರ್ಷ ಆಗಿರ್ಬೋದು. ಆಮೇಲೆ ಆ ಪುಸ್ತಕ ಆ ಪೇಜನ್ನ ತಿರುಗಿಸ್ತಾನೆ. ಇವಾಗ ನೀವು ಕಣ್ಣು ಮುಚ್ಕೊಳ್ಳಿ, ನೀವು ಓಪನ್ ಮಾಡಿ ಕಣ್ಣು ಅಂತಾನೆ. ಇವ್ರು ಓಪನ್ ಮಾಡ್ತಾರೆ. ಇನ್ನೊಂದು ಚಿತ್ರ ತೋರಿಸ್ತಾನೆ. ಏನಿದೆ ಅಂತಾನೆ. ಇದೊಂದು ಹುಡುಗಿ, ಎಷ್ಟು ವಯಸ್ಸು ಅಂತ. ಒಂದು 18 ವರ್ಷ ಇರಬಹುದು. ಆಯಿತು, ಇವಾಗ ಇಬ್ರಿಗೂ ಕಣ್ಣು ತೆಗೀರಿ ಅಂತಾನೆ. 3ನೇ ಪಿಕ್ಚರ್ ತೋರಿಸ್ತಾನೆ. ಏನಿದು ಅಂತಾನೆ. ಇವರೆಲ್ಲ ಹೇಳ್ತಾರೆ ಮುದುಕಿ, ಇವರೆಲ್ಲ ಹೇಳ್ತಾರೆ ಹುಡುಗಿ. ಒಂದೇ ಪಿಕ್ಚರೇ. ನಾನು ಹಿಂದೆ ಏನು ನೋಡಿದ್ದೆ, ಇವಾಗ ಅದನ್ನೇ ನೋಡ್ತೀನಿ. ಇವರು ಹಿಂದೆ ಏನು ನೋಡಿದ್ರು ಅದೇ ಒಂದೇ ಪಿಕ್ಚರ್ದಲ್ಲಿ ಒಬ್ಬರಿಗೆ ಮುದುಕಿ ಕಾಣಿಸ್ತಾಳೆ, ಇನ್ನೊಬ್ಬಳಿಗೆ ಹುಡುಗಿ ಕಾಣಿಸ್ತಾಳೆ. ಜಗತ್ ಇರೋದೇ ಹೀಗೆ. ನಾನು ಏನನ್ನು ನೋಡಬೇಕು ಅದನ್ನೇ ನಾನು ನೋಡೋದು. ಯೋಚನೆ ಮಾಡಿ, ನಾನು ಜ್ಞಾನದ ದೃಷ್ಟಿಯಿಂದ ಜಗತ್ತನ್ನು ನೋಡಿದ್ರೆ ಸರ್ವಂ ಬ್ರಹ್ಮಮಯಂ ರೇರೆ, ಎಲ್ಲವೂ ಬ್ರಹ್ಮಸ್ವರೂಪವೇ ಕಾಣಿಸ್ತದೆ ನನಗೆ. ಅದು ಬಿಟ್ಟು ನಾನು ಅಜ್ಞಾನಿಯಾಗಿದ್ದರೆ ನನಗೆ ಜಗತ್ತಿನಲ್ಲಿ ನಾನಾತ್ವವೇ ಕಾಣಿಸೋದು. ನಾನು ಬೇರೆ ನೀನು ಬೇರೆಯೇ ಕಾಣಿಸೋದು. ಎಲ್ಲಿ ಬದಲಾವಣೆ ಬರಬೇಕು? ನನ್ನಲ್ಲಿ ಬರಬೇಕು. ಅದರಿಂದ ಅರ್ಜುನ ಒಪ್ಕೊಳ್ತಾ ಇದ್ದಾನೆ. ಈ ನನ್ನ ಮನಸ್ಸು ಅನ್ನುವಂಥದ್ದು ಚಂಚಲವಾಗಿರುವುದರಿಂದ, ಹೇ ಕೃಷ್ಣ, ಏನೆಲ್ಲ ನೀನು ಇಲ್ಲಿಯ ತನಕ ಜ್ಞಾನ ಅನ್ನುವಂಥದ್ದನ್ನು ಹೇಳಿದೆಯಲ್ಲ, ಆ ಸಮತಾಭಾವ ಅನ್ನುವಂಥದ್ದು ಹೇಳಿದೆಯಲ್ಲ, ಅದು ನನಗೆ ಕಾಣಿಸ್ತಾ ಇಲ್ಲ. ಏತಸ್ಯ ಅಹಂ ನ ಪಶ್ಯಾಮಿ, ನನಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ನನ್ನಲ್ಲಿ ಪ್ರಾಬ್ಲಮ್ ಇದೆ. ಸಮಾಜ ಚಂದದಲ್ಲೇ ಇದೆ. ಸಮಾಜ ತುಂಬ ಸೊಗಸಾಗಿದೆ. ನೋಡಿ, ಬೆಂಗಳೂರಿಂದ ಜನ ಬೇರೆ ಕಡೆಗೆ ಓಡೋಗ್ತಾರೆ. ಅಯ್ಯೋ, ಆಸ್ಮಾ ಕ್ಯಾಪಿಟಲ್ ಸ್ವಾಮಿ ಬೆಂಗಳೂರು ಅಂತ ಹೇಳ್ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ. ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಪ್ರಾಬ್ಲಮ್ ಎಲ್ಲಿದೆ? ಬೆಂಗಳೂರಲ್ಲಿದೆಯಾ? ಇಲ್ಲ, ಪ್ರಾಬ್ಲಮ್ ಇರೋದು ನನ್ನಲ್ಲಿ. ಈ ತುಂಬ ಜನಕ್ಕೆ ಬುದ್ಧಿ ಇಲ್ದಿರೋ ಹೇಳ್ತಾರೆ, ಏನು ಆ ಕೊರೋನಾ ಟೈಮಲ್ಲಿ ನಾವು ಮರಗಳೆಲ್ಲ ಒಡೆದಾಕ್ಬಿಟ್ಟಿದ್ವಿ, ಆಕ್ಸಿಜನ್ ಅನ್ನುವಂಥ. ಅಯ್ಯೋ, ಕೋಟ್ಯಾಂತರ ಜನ ಇದೇ ಗಾಳಿಯನ್ನೇ ತಗೊಳ್ತಾ ಇದ್ದಾರೆ. ನನ್ನ ದೇಹದಲ್ಲಿ ವೀಕ್ನೆಸ್ ಇರೋದ್ರಿಂದ ಗಾಳಿಯನ್ನು ತೆಗೆದುಕೊಳ್ಳಿಕ್ಕೆ ನನಗಾಗ್ತಾ ಇಲ್ಲ. ಜಗತ್ತಿನಲ್ಲಿ ಗಾಳಿ ಇಲ್ಲ ಅಂತಲ್ಲ, ಮರ ನೆಡುವ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯೋಚನೆ ಮಾಡಿ, ಪ್ರಾಬ್ಲಮ್ ಇರುವುದು ನನ್ನಲ್ಲಿ. ನನಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಹೊರಗಡೆ ಆಕ್ಸಿಜನ್ ಇಲ್ಲ ಅಂತಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮುಗೀತು ಅಲ್ವಾ? ಹೀಗಾಗಿ ಏತಸ್ಯಾಹಂ ನ ಪಶ್ಯಾಮಿ, ನನಗೆ ನೋಡಲಿಕ್ಕೆ ಆಗ್ತಾ ಇಲ್ಲ, ನನ್ನಲ್ಲಿ ಪ್ರಾಬ್ಲಮ್ ಇದೆ. ಅದನ್ನೇ ಕನ್ಫರ್ಮ್ ಮಾಡ್ತಾನೆ. ಏನು ಹೇಳ್ತಾನೆ? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಕೃಷ್ಣ ಹೇಳ್ತಾನೆ, ಹೇ ಕೃಷ್ಣ, ಈ ಕೃಷ್ಣ ಶಬ್ದಕ್ಕೆ
6ನೇ ಅಧ್ಯಾಯದಲ್ಲಿ ಮಧುಸೂದನ ಸರಸ್ವತಿಗಳು ಗೂಢಾರ್ಥ ದೀಪಿಕಾ ಅಂತ ಒಂದು ವ್ಯಾಖ್ಯಾನ, ಅಲ್ಲಿ ಹೇಳ್ತಾರೆ ಕೃಷ್ಣ ಅಂದರೆ ಭಕ್ತರ ಹೃದಯದಲ್ಲಿರುವ ಕಲ್ಮಶಗಳು ಅನ್ನುವಂಥದ್ದನ್ನು ಉಜ್ಜಿ ತೆಗೆದಾಕುವವನು ಯಾರಿದಾನೋ ಅವನೇ ಕೃಷ್ಣ. ಕರ್ಷಣಾತ್ ಕೃಷ್ಣ ಅಂತಾರೆ. ನಮ್ಮಲ್ಲಿರುವಂತಹ ಕೊಳಕನ್ನು ತೆಗೆಯುವವನು ಕೃಷ್ಣ. ಒರಿಜಿನಲ್ ಮೀನಿಂಗ್ ಕೃಷ್ಣ ಅಂದರೆ ಕಪ್ಪು ಅಂತ. ಕೃಷ್ಣ ಅಂದರೆ ಕಪ್ಪು ಅಂತ. ಶುಕ್ಲ ಅಂದರೆ ಬಿಳಿ, ಕೃಷ್ಣ ಅಂದರೆ ಕಪ್ಪು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಕೃಷ್ಣಾಷ್ಟಮಿ ಅಂತ ಏನು ಹೇಳ್ತೀವಲ್ಲ ನಾವು, ಅದು ಕೃಷ್ಣ ಪಕ್ಷದಲ್ಲಿ ಇರುವ ಅಷ್ಟಮಿ. ಶಿವಪುರಾಣ ಅನ್ನುವಂಥದ್ದು ಓದಿದ್ರೆ ಪ್ರತಿ ಕೃಷ್ಣ ಪಕ್ಷದಲ್ಲಿರುವ ಅಷ್ಟಮಿಯ ದಿನ ಒಂದು ವ್ರತವನ್ನು ಮಾಡಬೇಕು. ಅದು ಕೃಷ್ಣಾಷ್ಟಮಿ ವ್ರತ, ಅದು ಶಿವನಿಗೆ ಸಂಬಂಧಪಟ್ಟದ್ದು. ನೀವು ಪುರಾಣಗಳನ್ನು ಓದ್ತಾ ಇದ್ದರೆ ಪ್ರತಿದಿನಾನೂ ಏನಾದರೂ ಒಂದು ವ್ರತ ಇದ್ದೇ ಇರ್ತದೆ. ಪ್ರತಿದಿನ ಅಂದರೆ ಏನು, ಹಿಂದಿನ ಕಾಲದಲ್ಲಿ ಆಫೀಸ್ಗೆ ಹೋಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ತಮ್ಮ ವ್ಯವಸಾಯ ಮಾಡು, ಬೆಳಕೋ, ತಿನ್ನು, ಬಾರ್ಟರ್ ಸಿಸ್ಟಮ್. ನಾನು ಇದು ಬೆಳೆದಿದ್ದೀನಿ, ನೀನು ತಗೋ. ನನಗೆ ನೆನಪಿದೆ, ನಾವು ಹುರುಳಿ ಬೆಳೀತಾ ಇದ್ವಿ. ಹುರುಳಿ ಅನ್ನುವಂಥದ್ದನ್ನೇನು ಮಾಡ್ತಾ ಇದ್ವಿ, ಎತ್ಕೊಂಡೋಗ್ಬಿಟ್ಟು ಅಂಗಡಿ ಕೊಟ್ಟರೆ ಅವನಿಗೆ ನಮಗೆ ಜೋಳ ಕೊಡು ಅಂದರೆ ಜೋಳ ಕೊಡ್ತಾ ಇದ್ದ. ಹುರುಳಿ ಕೊಟ್ಬಿಟ್ಟು ರಾಗಿ ಕೊಡು ಅಂದರೆ ರಾಗಿ ಕೊಡ್ತಾ ಇದ್ದ. ಹುರುಳಿ 1 kg ಕೊಟ್ಟರೆ ರಾಗಿ 2 kg ಕೊಡ್ತಾ ಇದ್ದ. ನಾವು ಮಾಡಿದ್ದೀವಿ ಅದನ್ನು. ನಮ್ಮಲ್ಲಿ ಮುಸ್ಕಿನ ಜೋಳದಲ್ಲಿ ರೊಟ್ಟಿ ಮಾಡೋದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಯಾಕೆ, ಹಳದಿ ಬಣ್ಣ ಇರ್ತದೆ. ಹುರುಳಿ ಕೊಟ್ಬಿಟ್ಟು ಜೋಳ ತಗೊಂಬ, ಮನೆಯಲ್ಲಿ ರೊಟ್ಟಿ. ನಾವು ಜೋಳ ಬೆಳೆದಿಲ್ಲ, ಬಟ್ ಅಂಗಡಿನಲ್ಲಿ ಸಿಕ್ಕುತ್ತೆ. ಹಿಂದೆ ಹೇಗಿತ್ತು, ನಾನು ಹೇಳಿದ್ನಲ್ಲ, ಒಂದು ಮದುವೆ ಅಂದರೆ 15 ದಿನಕ್ಕೆ ಮುಂಚೆ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲ ಮನೆಗೆ ಬಂದುಬಿಡೋರು. ಆ ಉಂಡೆ ಮಾಡೋದ್ರಿಂದ ಹಿಡಿದು ಅದು ಮಾಡೋದ್ರಿಂದ ಎಲ್ಲ ಮನೆಯಲ್ಲೇ ಮಾಡ್ತಾರೆ. ಇವಾಗ ಎಲ್ಲ ಕಾಂಟ್ರಾಕ್ಟಲ್ಲಿದೆ. ಎಲ್ಲ ನಾವು ನೋಡಿದ್ದೀವಿ ಅದನ್ನು. ಆ ಪುರಿ ಉಂಡೆ ಕಟ್ಟುವಂಥದ್ದು, ಚಕ್ಲಿ ಮಾಡುವಂಥದ್ದು, ಅದನ್ನು ಹಿಟ್ಟಲ್ಲಿ ಇಡುವಂಥದ್ದು, ಅದೊಂದು ಪಿಳ್ಳಂಗ ಉಂಡೆ ಅಂತ, ಕಲ್ಲುಂಡೆ ಅಂತ ಇರೋದು, ಅದನ್ನು ಮಾಡುವುದು. ಇದೆಲ್ಲ ನಾವು ಸ್ವತಃ ಅಮ್ಮಂದರು ಮಾಡ್ತಾ ಇದ್ದಾಗ, ಬೇರೆಯವರು ಚಿಕ್ಕಮ್ಮ ದೊಡ್ಡಮ್ಮರು ಮಾಡ್ತಾ ಇದ್ದಾಗ ಸಹಾಯ ಕೂಡ ಮಾಡಿದ್ದೀವಿ. ಯಾಕೆ, ಬೇರೆ ಕೆಲಸ ಇರಲಿಲ್ಲ. ಸಿಂಪಲ್, ಏನು ದೊಡ್ಡತನ ಅಂತಲ್ಲ, ಆಫೀಸ್ಗೆ ಹೋಗೋ ಕೆಲಸ ಇರಲಿಲ್ಲ, ಏನಿರಲಿಲ್ಲ. ಇವಾಗೆಲ್ಲ ಬದಲಾಗಿದೆ. ವಿ ಹ್ಯಾವ್ ಟು ಆಕ್ಸೆಪ್ಟ್. ಸಿದ್ಧೇಯ ಪುರಾಣಿಕರು ಹೇಳ್ತಾರೆ, ಅಂದಿಗಂದಿನ ಪ್ರಶ್ನೆ ಇಂದಿಗಿಂದಿನ ಪ್ರಶ್ನೆ, ಎಂದೆಂದಿಗೂ ಇಹುದು ಯಕ್ಷ ಪ್ರಶ್ನೆ. ಅಂದಿನವರುತ್ತರವೇ ಇಂದಿನವರಿಗೆ ಪ್ರಶ್ನೆ, ಇಂದಿನುತ್ತರ ಮುಂದೆ ಕೂಟ ಪ್ರಶ್ನೆ. ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತೋ ಅವರೇನೋ ಒಂದು ಸೊಲ್ಯೂಷನ್ ಕಂಡುಕೊಂಡ್ರು. ಆ ಸೊಲ್ಯೂಷನ್ ಇವತ್ತು ವರ್ಕ್ ಆಗಲ್ಲ. ಅಂದಿನವರುತ್ತರವೇ ಇಂದಿನವರಿಗೆ ಪ್ರಶ್ನೆ. ಅವರ ಆನ್ಸರ್ ಇವತ್ತು ನಮಗೆ ಕ್ವಶನ್ ಆಗೋಗಿದೆ. ನಮ್ಮ ಆನ್ಸರ್ ಮುಂದಿನವ್ರಿಗೆ ಕ್ವಶನ್ ಆಗುತ್ತೆ. ಯೋಚನೆ ಮಾಡಿ, ನನಗೆ ನೀನೇ ಪ್ರಶ್ನೆ, ನಿನಗೆ ನಾನೇ ಪ್ರಶ್ನೆ. ಜಗತ್ತನ್ನುವಂಥದ್ದು ನೋಡಿ. ಹೀಗಾಗಿ ಈ ಮನಸ್ಸು ಇದೆಯಲ್ಲ, ಅವತ್ತು ಹಾಗೆ ಇತ್ತು, ಇವತ್ತು ಹೀಗೆ ಇದೆ. ಮನಸ್ಸಿನ ಸ್ವಭಾವ ಚಂಚಲ. ರಾವಣನ ಮನಸ್ಸು ನಮ್ಮ ಮನಸ್ಸು ಏನು ವ್ಯತ್ಯಾಸ ಇಲ್ಲ. ರಾಮನ ಮನಸ್ಸು ನಮ್ಮ ಮನಸ್ಸು ಏನು ವ್ಯತ್ಯಾಸ ಇಲ್ಲ. ಡಿ ವಿ ಜಿಯವರು ಹೇಳ್ತಾರೆ, ರಾಮ ನಿರ್ಧಂದು ರಾವಣನೊಬ್ಬ ನಿರ್ಧನಲ, ಭೀಮ ನಿರ್ಧಂದು ದುಶ್ಯಾಸನನದೋರ್ವನ್, ಈ ಮಹಿಯೊಳ ಅನ್ಯಾಯ ಕಾರ್ಯ ನಡೆಯದುದದೆಂದು ರಾಮ ಭಟನಾಗು ನೀ ಮಂಕುತಿಮ್ಮ. ನಾನು ಹನುಮಂತನಾಗಬೇಕಷ್ಟೆ. ನಾನು ಹನುಮಂತ ಅಂದ್ರೇನು, ನನ್ನ ಮನಸ್ಸು ಅನ್ನುವಂಥದ್ದನ್ನು ನಾನು ನಿಗ್ರಹಿಸಬೇಕಷ್ಟೆ. ಹನುಮಾನ್ ಇಸಿಕೊಳ್ತು ಮನಸ್ಸೇ. ಮನಸ್ಸು ಆತ್ಮಾರಾಮನಿಗೆ ಶರಣಾಗಬೇಕು. ಆತ್ಮಾರಾಮನಿಗೆ ಶರಣಾಯಿತು, ಪ್ರಾಬ್ಲಮೇ ಇಲ್ಲ. ಸೊ ಹೀಗಾಗಿ ಈ ಮನಸ್ಸು ಚಂಚಲಂ ಹಿ, ಚಂಚಲ. ಉದಾಹರಣೆ ಕೊಡ್ತಾನೆ, ವಾಯೋರಿವ ಸುದುಷ್ಕರಂ. ಒಂದು ಮುಷ್ಟಿಯಲ್ಲಿ ಗಾಳಿಯನ್ನು ಹಿಡಿ ನೋಡುವ,
ಗಾಳಿಯನ್ನು ಹಿಡೀಲಿಕ್ಕಾಗಲ್ಲ. ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯ ಶಂಕರವರು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಒಂದು ಬಾಲ್ 5ನೇ ಫ್ಲೋರಿಂದ ಮೆಟ್ಲ ಮೇಲೆ ಹಾಕಿದ್ರೆ ಫಸ್ಟ್ 1 ಸ್ಟೆಪ್ಪು, ನಂತರ 4 ಸ್ಟೆಪ್ಪು, ನಂತರ ಫ್ಲೋರ್ ಕೆಳಗೆ ಇಳ್ಕೊಂಬರ್ತದೆ, ಹಿಡೀಲಿಕ್ಕಾಗಲ್ಲ. ಇನ್ನೊಬ್ಬ ಮಹಾತ್ಮರು ಹೇಳ್ತಾರೆ, ಒಂದು ಹಿಡಿ ಸಾಸುವೆ ಅನ್ನುವಂಥದ್ದು ಮೇಲಿಂದ ಹಾಕಿದ್ರೆ ಮತ್ತೆ ಅದನ್ನೆಲ್ಲ ಸಂಗ್ರಹಿಸೋದು ಎಷ್ಟು ಕಷ್ಟವೋ ಅಷ್ಟು. ಸಾಸುವೆ ಮತ್ತು ರಾಗಿಯನ್ನು ಮಿಕ್ಸ್ ಮಾಡಿಬಿಟ್ರೆ ಎರಡೂ ಬೇರ್ಪಡಿಸು ಅನ್ನೋದು ಹೇಗೆ ಅಸಾಧ್ಯವೋ ಹಾಗೆ. ಹೀಗಾಗಿ ಚಂಚಲಂ ಹಿ ಮನಃ ಕೃಷ್ಣ, ಹೇ ಕೃಷ್ಣ, ಮನಸ್ಸು ಅನ್ನುವಂಥದ್ದು ಚಂಚಲ. ಪ್ರಮಾತಿ ಬಲವದೃಢಂ, ಅದು ಹೇಗಿದೆ ಅಂದರೆ ತುಂಬ ಬಲಶಾಲಿ. ಅದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಏನು ಬೇಕಾದರೂ ಮಾಡ್ತದೆ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ. ಪ್ರಾಬ್ಲಮ್ ಏನಂದರೆ ಮನಸ್ಸು ಮಾಡಲ್ಲ ಅಷ್ಟೇ, ಮನಸ್ಸು ಮಾಡಬೇಕು. ತಸ್ಯಾಹಂ ನಿಗ್ರಹಂ ಮನ್ಯೆ, ನನಗೆ ಅದನ್ನು ನಿಗ್ರಹಿಸುವುದು ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ನನಗೆ ಆಗ್ತಾ ಇಲ್ಲ. ಯಾಕೆ? ವಾಯೋರಿವ ಸುದುಷ್ಕರಂ, ಗಾಳಿಯನ್ನು ಹಿಡಿದಂತೆ ಅದನ್ನು ಹಿಡಿಯುವುದು. ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾನೆ. ಏನು ಉತ್ತರ ಕೊಡ್ತಾನೆ? ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಈ ಶ್ಲೋಕ ಅನ್ನುವಂಥದ್ದು ಏನು? ಕೃಷ್ಣ ಕೊಡ್ತಾ ಇರುವಂತಹ ಒಂದು ಏನು ಹೇಳ್ತೀವಿ, ವೈಟಮಿನ್ ಟ್ಯಾಬ್ಲೆಟ್ ಇದ್ದ ಹಾಗೆ ಮನಸ್ಸಿಗೆ. ಏನು ವೈಟಮಿನ್ ಟ್ಯಾಬ್ಲೆಟ್? ನಿನ್ನಲ್ಲಿರುವ ಏನೆಲ್ಲ ವೀಕ್ನೆಸ್ ಇದೆ ಎಲ್ಲ ಹೊಟ್ಟೋಗುತ್ತೆ. ಫಸ್ಟ್ ಹೇಳ್ತಾನೆ ಅಸಂಶಯಂ ಮಹಾಬಾಹೋ, ಹೇ ಮಹಾಬಾಹೋ, ಹೇ ಅರ್ಜುನ, ನೀನು ಹೇಳಿದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅಸಂಶಯಂ ಅಂದ್ರೇನು? ಸಂಶಯನೇ ಇಲ್ಲ, 100% ಕರೆಕ್ಟ್. ಮನಸ್ಸು ಚಂಚಲ. ಮನೋ ದುರ್ನಿಗ್ರಹಂ ಚಲಂ, ಚಲಂ ಅಂದರೆ ಚಂಚಲ. ಚಂಚಲವಾದಂತಹ ಮನಸ್ಸನ್ನು ನಿಗ್ರಹಿಸುವುದು ತುಂಬ 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 ಕಷ್ಟ. ಆದರೆ ಪತಂಜಲಿ ಯೋಗ ಸೂತ್ರದಿಂದ ನೇರವಾಗಿ ತಗೊಂಡ್ಬಿಡ್ತಾನೆ ಕೃಷ್ಣ. ಪತಂಜಲಿ ಯೋಗ ಸೂತ್ರದಲ್ಲಿ ಒಂದು ಸೂತ್ರ ಇದೆ, ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಪತಂಜಲಿ ಯೋಗ ಸೂತ್ರದಲ್ಲಿ ಬರುವ ಸೂತ್ರ. ತತ್ ಮನಃ, ಆ ಮನಸ್ಸನ್ನು ಅಭ್ಯಾಸ ಮತ್ತು ವೈರಾಗ್ಯದಿಂದ ನಿಗ್ರಹಿಸಬಹುದು. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಕೃಷ್ಣ ಏನು ಮಾಡ್ತಾನೆ? ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಸೂತ್ರವನ್ನು ಅರ್ಧ ಶ್ಲೋಕದಲ್ಲಿ ಬರೆದು ಬಿಡ್ತಾನೆ. ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ನಿಗ್ರಹಿಸಬಹುದು. ನಿಗ್ರಹಿಸ್ಬೋದು ಮನಸ್ಸನ್ನು ಅಭ್ಯಾಸದಿಂದ. ಏನು ಅಭ್ಯಾಸದಿಂದ? ನೋಡಿ, ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತೀವಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಬಿವೇರ್ ವಾಟ್ ಯು ಪ್ರಾಕ್ಟೀಸ್ ಅಲ್ವಾ? ನಾವು ಏನು ಪ್ರಾಕ್ಟೀಸ್ ಮಾಡ್ತೀವೋ ಅದರಲ್ಲಿ ಪರ್ಫೆಕ್ಟ್ ಆಗೋಗ್ತೀವಿ. ನೀವು ಬಾಲ್ಯದಲ್ಲಿ ನಡ್ಕೊಳ್ಳಿ, ನಮಗೊಂದು ಸ್ಲೇಟ್ ಕೊಟ್ಟು ಬಳಪ ಕೊಟ್ಟು ಈಗ ಬರೆದು ಕೊಡು, ಅದನ್ನೇ ತಿದ್ದು 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 ಅನ್ನೋ ನಾವು ತಿದ್ದಿ 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 ಮಾಡಿ 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 ಅಭ್ಯಾಸ ಆಗೋದು. ಅಂದಿದ ತಕ್ಷಣ ಈಗ ಬರೆದು ಬಿಡ್ತೀವಿ. ಇವಾಗ ಯಾವ ಪ್ರಾಬ್ಲಮ್ ಇಲ್ದಿರ ನೇರವಾಗಿ ಶ್ಲೋಕ ಓದ್ಕೊಂಡು ಹೋಗ್ತೀವಿ. ಹಾಗೆ ಆವತ್ತು ಮಾಡಿರೋ ಅಭ್ಯಾಸ ಇದೆಯಲ್ಲ ಅದರ ಫಲ ಇದು. ತುಂಬ ಜನರಿಗೆ ಮಾತನಾಡಬೇಕಾದ್ರೆ ಒಂದು ರೀತಿ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ? ತಲೆಯಲ್ಲಿ ಸ್ಪಷ್ಟತೆ ಇರಬೇಕು. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಮಹಾಭಾರತವನ್ನು ಕನ್ನಡದಲ್ಲಿ ಬರೀತಾನೆ.
ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ 5ನೇ ವೇದವಾದಂತಹ ಈ ಮಹಾಭಾರತವನ್ನು ನಾನು ಕೃಷ್ಣನ ಕಥೆಯನ್ನು ಬರೀತೀನಿ. ಭಾಮಿನಿ ಷಟ್ಪದಿಯಲ್ಲಿ ಬರೀತಾನೆ. ಅದರ ನೆಕ್ಸ್ಟಲ್ಲ ಒಂದು 2 ಪದ್ಯ ಆದಮೇಲೆ ಹೇಳ್ತಾನೆ, ಹಲಗೆ ಬಳಪವ ಪಿಡಿಯದ ಗಳಿಕೆ ಪದವಿಟ್ ಅಳುಪದ ಗಳಿಕೆ ಪರರೊಡ್ಡವದ ಕೊಳ್ಳದ ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದ ಗಳಿಕೆ ಎಂಬಿ ಬಲುಹು ಗದುಗಿನ ವೀರನಾರಾಯಣನ ಕಿಂಕರಗೆ. ವೀರನಾರಾಯಣನ ಕಿಂಕರ ಸೇವಕನಾದಂತಹ ಈ ಕುಮಾರವ್ಯಾಸನಿಗೆ, ಈ ನಾರಾಯಣಪ್ಪನಿಗೆ ಒಂದು ವರ ಇದೆ. ಏನು ವರ? ಸಾಮಾನ್ಯವಾಗಿ ಒಂದು ಪದ್ಯ ಬರೀಬೇಕಾದ್ರೆ ಮೊದಲು ಒಂದು ಸ್ಲೇಟ್ ತೆಗೆದುಕೊಂಡು ಅದರಲ್ಲೇ ಬರೆಯೋದು. ಭಾಮಿನಿ ಷಟ್ಪದಿ ಅನ್ನುವಂಥದ್ರಲ್ಲಿ 3 ಗಣ 4 ಗಣ 3 ಗಣ 4 ಗಣ ಫಸ್ಟ್ನೇ ಲೈನಲ್ಲಿ, 3 ಗಣ 4 ಗಣ 3 ಗಣ 4 ಗಣ 2ನೇ ಲೈನಲ್ಲಿ, 3 4 3 4 3 4 ಒಂದು ಗುರು ಬರಬೇಕು. ಈ ರೀತಿಯಲ್ಲಿ ಬರಿಬೇಕು. ಫಸ್ಟ್ ಸ್ಲೇಟಲ್ಲಿ ಬರೆದು ಎಲ್ಲ ಸರಿ ಇದೆ ಅಂದಮೇಲೆ ನಂತರ ಒಂದು ಹಾಳೆ ಇರ್ತದೆ, ಅದರ ಮೇಲೆ ತಾಮ್ರದ ಹಾಳೆಯಲ್ಲಿ ಕೆತ್ತಬೇಕು. ಈ ರೀತಿ ಬರೀಬೇಕು. ಹಿಂದೆಲ್ಲ ತಾಳೆ ಗರಿ, ಪಾಮ್ ಲೀಫ್ ಇದರಲ್ಲೆಲ್ಲ ಬರೆಯು. ಆ ಕಡೆ ಹೋದರೆ ಉತ್ತರ ಭಾರತದಲ್ಲಿ ಇರುವ ಎಲೆ ಬೇರೆ, ದಕ್ಷಿಣ ಭಾರತದಲ್ಲಿ ಇರುವ ಎಲೆ ಬೇರೆ. ಅದಕ್ಕೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ಮೇಲ್ಗಡೆ ತಲೆ ಲೈನ್ ಎಳಿಬೇಕು. ಈ ಪಾಮ್ ಲೀಫಲ್ಲಿ ಲೈನ್ ಎಳೆದ್ರೆ ಪಾಮ್ ಲೀಫೇ ಕಟ್ಟಾಗಿ ಹೋಗ್ಬಿಡುತ್ತೆ. ನಮ್ಮದು ಗುಂಡು ಗುಂಡು ಬರೆಯೋದು, ಆದ್ದರಿಂದ ಪಾಮ್ ಲೀಫ್ ತಾಳೆಗರಿ ಸಾಕು. ಅಲ್ಲಿ ಒಂದು ಶೀಟ್ ಅನ್ನುವಂಥದ್ದು ಹೇಗೆ ಬರ್ತದೆ ಅಂದರೆ ಮರದ ತೊಗಟೆ ಚಂದದಲ್ಲಿ ಬೂರ್ಜಾಪತ್ರ ಅಂತ ಹೇಳ್ತಾರೆ. ಅದನ್ನು ತೆಗಿತಾ ಇದ್ರೆ ನೀವು ಉತ್ತರ ಕಾಶಿಯಿಂದ ಮೇಲೆ ಹೋದರೆ ಲೈನ್ ಪೇಪರ್ ಬರ್ತಾ ಇರ್ತದೆ. ಅದು ಒಂದು ಮರದಿಂದ ನೀವು ಗೂಗಲಲ್ಲಿ ಹಾಕಿದ್ರೆ ಬೂರ್ಜಾಪತ್ರ ಅಂತ ತೋರಿಸಿದ್ರೆ ಅವನು ಕಿತ್ತು ತೋರಿಸ್ತಾನೆ ಒಂದು ಮರದಿಂದ ಯಾವ ರೀತಿ ಬರ್ತದೆ ಶೀಟ್ ಅಂತ. ಅಲ್ಲಿ ಮೇಲೆ ಲೈನ್ ಹಾಕಬೇಕು, ಆವಾಗ ಪೇಪರ್ ಕಟ್ಟಾಗಲ್ಲ. ಇವ ಬರಿತಾ ಇರ್ತಾನೆ ತಾಮ್ರದ ಒಂದು ಹಾಳೆ ಮೇಲೆ. ಅವ ಹೇಳ್ತಾನೆ, ಎಲ್ಲರೂ ಈ ರೀತಿ ಸ್ಲೇಟ್ ತಗೊಂಡು ಬರೀತಾರೆ. ನನ್ನ ಗ್ರೇಟ್ನೆಸ್ ಏನಂದರೆ, ವೀರನಾರಾಯಣ ನಾನು ಕುಮಾರವ್ಯಾಸ ಹಲಗೆ ಬಳಪವ ಪಿಡಿಯದಗ್ಗಳಿಕೆ. ನಾನು ಸ್ಲೇಟು ಬಳಪ ತಗೊಳ್ಳೇ ಇಲ್ಲ. ನಾನು ಒಂದು ಅಕ್ಷರ ಬರೆದರೆ ಅದನ್ನು ತಿದ್ದುತ್ತಾ ಇರಲಿಲ್ಲ, ಕಾಟ ಆಗ್ತಾ ಇರಲಿಲ್ಲ. ಹಾಗೆ ನಾನು ಅದನ್ನು ಕೆತ್ತುತ್ತಾ ಇದ್ದರೆ ಆ ಶಬ್ದ ಕರ್ರ 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 ಸೌಂಡು ನಿಲ್ತಾ ಇರಲಿಲ್ಲ. ಅಸಾಧ್ಯ ಅಲ್ಲ. ನಾನು ವಿಜಯವಾಣಿ, ವಿಜಯ ಕರ್ನಾಟಕಕ್ಕೆ ಆರ್ಟಿಕಲ್ ಬರಿತೀನಿ. ನಾನು ಪೇಪರ್ ಪೆನ್ನಲ್ಲಿ ಇಲ್ಲಿಂದ ಕೂತ್ಕೊಂಡು ಬರೆದ್ರೆ ಒಂದು ಕಡೆ ಕಾಟ ಹಾಕದೆ ಪೇಜಲ್ಲಿ ಪೂರ್ತಿ ಬರಿತೀನಿ. ಹಾಗೆ ಅಭ್ಯಾಸ. ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ ಪದವಿಟ್ ಅಳುಪದೊಂದಗ್ಗಳಿಕೆ. ಪರರೊಡ್ಡವದ ಇನ್ನೊಬ್ಬರು ಯೂಸ್ ಮಾಡಿರುವಂತಹ ಒಂದು ಉಪಮಾನವನ್ನು ಯೂಸ್ ಮಾಡಿಲ್ಲ. ಬರೀತಾ ಇದ್ದರೆ ಶಬ್ದ ಆ ಪೆನ್ನಲ್ಲಿ ಕರ್ರ ಕರ್ರ ಸೌಂಡ್ ಬರ್ತದಲ್ಲ, ಅದು ನಿಲ್ಲಲ್ಲ. ಅಸಾಧ್ಯ ಅಲ್ಲ, ಬರೀಬಹುದು. ನಮ್ಮ ಶತಾವಧಾನಿ ಗಣೇಶ್ ಎಷ್ಟು 1000 ಶ್ಲೋಕಗಳನ್ನು ನಿಲ್ಲಿಸದೆ ಆನ್ ದ ಸ್ಪಾಟ್ ಕ್ರಿಯೇಟ್ ಮಾಡ್ತಾರೆ. ಎಲ್ರಿಗೂ ಬರಲ್ಲ, ಅದಕ್ಕೆ ಕೃಷಿ ಬೇಕು. ತೆಲುಗಲ್ಲಿ ಒಂದು ಸಿನಿಮಾ ಆಡಿದೆ, ಕೃಷಿಯುಂಟೆ ಮನುಷ್ಯುಲು ಋಷುಲೌತಾರು ಮಹಾಪುರುಷಲೌತಾರು. ಕೃಷಿ ಇದ್ದರೆ ಮನುಷ್ಯ ಋಷಿಯಾಗ್ತಾನೆ. ನೀವು ಯಾವುದೇ ಕೆಲಸ ತೆಗೆದುಕೊಳ್ಳಿ, ಅಭ್ಯಾಸ ಮಾಡಿ ಅದರಲ್ಲಿ ಎಕ್ಸ್ಪರ್ಟ್ ಆಗೋಗ್ಬಿಡ್ತೀವಿ ನಾವು. ಅದಕ್ಕೆ ಅಭ್ಯಾಸ ಇಟ್ ಆ್ಯಪ್ಸ್ ಅಷ್ಟು ಕೇಳುತ್ತೆ. ಇಷ್ಟು ತಪಸ್ಸು ನೀನು ಮಾಡಿದ್ರೆ ಇದು ನಿನಗೆ ಸಿದ್ಧಿಸ್ತದೆ, ಆಗತ್ತೆ. ಅಸಾಧ್ಯ ಏನಿಲ್ಲ, ಅದರ ಹಿಂದೆ ಅಭ್ಯಾಸ. ಹಾಗೆ ಓದಬೇಕು. ಈಗ ನಾವು ಕಲಿಬೇಕಾದ್ರೆ ಬಾಂಬೆನಲ್ಲೆಲ್ಲ ಸಂಸ್ಕೃತ ಅಕ್ಷರನೇ ಗೊತ್ತಿರಲ್ಲ. ಆ ಐ ನಮಗೆಲ್ಲ ಹೇಳ್ಕೊಡೋದು ಐಯಿಂದ. ಕೊನೆಗೆ ನೀವು ನೋಡಬೇಕು ಅವರು ಸಂಸ್ಕೃತವನ್ನು ಎಷ್ಟು ಸೊಗಸಾಗಿ. ನಮ್ಮ ಸ್ವಾಮೀಜಿ ನಮ್ಗೆ ಹೇಳಿದ್ದು, ಸಂಸ್ಕೃತ ಪುಸ್ತಕವನ್ನೇ ಇಟ್ಕೊಳ್ಳಿ. ಯಾಕೆ? ನಿಮಗೆ ಈ ಲಿಪಿಯ ಭಯ ಹೋಗಬೇಕು.
ನಾವು ಇಡೀ ಭಾಗವತವನ್ನು ಸಂಸ್ಕೃತದಲ್ಲೇ ಓದಿದ್ದು, ಇಡೀ ತುಳಸಿ ರಾಮಾಯಣವನ್ನು ಆ ದೇವನಾಗಿರಿ ಲಿಪಿಯಲ್ಲೇ ಓದಿದ್ದು, ಕೋರ್ಸ್ ಪೂರ್ತಿ ದೇವನಾಗಿರಿ ಲಿಪಿನೇ. ಯಾಕೆ? ಆ ಭಯ ಹೋಗ್ಬೇಕಷ್ಟೆ. ಭಯ ಹೋಯ್ತು ಅಂದರೆ ಏನು ಬೇಕಾದರೂ ಓದು. ಇವಾಗ ಯಾವುದೇ ಕೇಳದೇ ಇರುವ ಪುಸ್ತಕ ಸಂಸ್ಕೃತ ಬಂದರೂ ನಾನು ಅದನ್ನು ನಿರರ್ಗಳವಾಗಿ ಓದಿ ಅರ್ಥವನ್ನು ಮಾಡ್ತೀನಿ. ಯಾಕೆ? ಅಲ್ಲಿ ನಾವು ಹಾಕಿದ ತಪಸ್ಸು. ಇಂಗ್ಲೀಷಲ್ಲಿ ಬರೆಯೋರು ಲೈನ್ನ ಇದನ್ನು ಸಂಸ್ಕೃತಕ್ಕೆ ಅನುವಾದ ಮಾಡುವನ್ನೋರು, ನಮಗೆ ಸಂಸ್ಕೃತದಲ್ಲಿ ಬರೆಯೋರು ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡುವನ್ನೋರು. ಹಾಗೆ ನಾವು ಮಾಡಿದ್ದರಿಂದ ಇವತ್ತು ನೇರವಾಗಿ ಅಸಂಶಯಂ ಮಹಾಬಾಹೋ, ಹೇ ಮಹಾಬಾಹೋ, ಹೇ ಅರ್ಜುನ, ಅಸಂಶಯಂ, ನೀನು ಹೇಳಿದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆ? ಮನಃ ಛಲಂ ದುರ್ನಿಗ್ರಹಂ, ಚಂಚಲವಾದ ಮನಸ್ಸು ಅನ್ನುವಂಥದ್ದನ್ನು ನಿಗ್ರಹಿಸುವುದು ತುಂಬ ಕಷ್ಟ. ಆದರೆ ತು ಅಂದರೆ ಆದರೆ ಅಭ್ಯಾಸೇನ ವೈರಾಗ್ಯೇಣ ಹೇ ಕೌಂತೆಯ, ಹೇ ಕುಂತಿ ಪುತ್ರ, ಗೃಹ್ಯತೆ, ನಿಗ್ರಹಿಸಬಹುದು. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇದು ಹೇಗೆ? ನಾಳೆ ಮುಂದುವರಿಸುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.